ಮೇಲಿರುವ ಗಣ್ಯರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮ ಶುರು ಮಾಡುವ ಮೊದಲು ಪ್ರಾರ್ಥನೆ ಆಶಯ ಗೀತೆಯನ್ನ ಹಾಡಲಿದ್ದಾರೆ ನಮ್ಮ ಮುಂದೆ ಅಕ್ಷತಾ ಕುಮಟ ಹಾಗೂ ಮೇಘನಾ ಕುಂದಾಪುರ ಅಂಕರಾಜ. ಆನಮಲೆ ಜೇನುಮಲೆ ಗುಂಜುಮಲೆ ಗುಲಗಂಜಿಮಲೆ 77 ಮಲೆಯೊಳಗೆ ತಪ್ಪದಿನೆಂದು ನಾಟ್ಯವಾಡುವಂತ ನಮ್ಮ ಅಪ್ಪಾಜಿ ಮುದ್ದು ಮಾದಪ್ಪನ ಪಾದ ಕೊಂಚಾರಿ ಉಘೇಂದ್ರಪ್ಪ. ವಿಘ್ನದ ಸುರನೆ ಹರ ಹರ ಗೌರಿಯ ಮುಂದಿನ ಕುವರನೆ ವಿದ್ಯಾ ಬುದ್ಧಿಯ ಕಲಿಸಿದ ಗುರುವೆ ಕೊಡುಗವ ಧನುಮತಿಯ ಮುಂಗೊಂಡ
ಅತಿಥಿಗಳನ್ನ ಉಪನಿರ್ದೇಶಕರು ಪರಿಚಯಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ರಂಗಾಯಣ ಮೈಸೂರು ಈ ವರ್ಷ ತನ್ನ 25ನೇ ವರ್ಷದ ಬಹುರೂಪಿಯ ಸಂಭ್ರಮದಲ್ಲಿದೆ. ನಿನ್ನೆ ಇದರ ಪ್ರಚಾರದ ನಿಮಿತ್ತ ಬೀದಿ ನಾಟಕಗಳ ಚಾಲನೆಯಾಗಿದೆ. ಇವತ್ತು ಬೆಳಗ್ಗೆ ಚಲನಚಿತ್ರೋತ್ಸವದ ಉದ್ಘಾಟನೆಯಾಗಿದೆ. ಈಗ ನಾವೆಲ್ಲ ಇಲ್ಲಿ ಜನಪದ ಉತ್ಸವದ ಉದ್ಘಾಟನಾ ಸಮಾರಂಭದ ನಿಮಿತ್ತ ಸೇರಿದ್ದೇವೆ. ಪ್ರತಿದಿನ ಸಂಜೆ 18ನೇ ತಾರೀಕಿನವರೆಗೂ ಈ ವೇದಿಕೆಯಲ್ಲಿ ಜನಪದ ಸವಿಲಿಕ್ಕೆ ನಮ್ಗೆ ಸಿಗುತ್ತೆ. ಇವತ್ತಿನ ಈ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕಾಗಿ ನಮ್ಮ ಜೊತೆಯಲ್ಲಿ ಕರ್ನಾಟಕ ಬಯಲಾಟ ಅಕಾಡೆಮಿಯ ಮಾನ್ಯ ಅಧ್ಯಕ್ಷರು ಡಾಕ್ಟರ್ ದುರ್ಗಾದಾಸರವರು ಆಗಮಿಸಿ ಉಪಸ್ಥಿತರಿದ್ದಾರೆ. ಮೈಸೂರು ರಂಗಾಯಣದ ಪರವಾಗಿ ಬಹುರೂಪಿ ಬಾಬಾ ಸಾಹೇಬ್ ಉತ್ಸವದ ಜನಪದ ಉತ್ಸವದ ಉದ್ಘಾಟನಾ ಸಮಾರಂಭಕ್ಕೆ ಅವರನ್ನು ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ರಂಗಾಯಣದ ಪರವಾಗಿ ಶ್ರೀಯುತರಿಗೆ ಗೌರವ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಂಗಾಯಣದ ನಿರ್ದೇಶಕರು ಶ್ರೀ ಸತೀಶ್ ತಿಪ್ಟೂರವರು ವಹಿಸಿದ್ದಾರೆ. ಅವರಿಗೆ ಆತ್ಮೀಯವಾಗಿ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಂಗಾಯಣದ ಜೊತೆಯಲ್ಲಿ ಯಾವತ್ತೂ ನಮ್ಮ ಜೊತೆಯಲ್ಲಿ ಒಂದು ಶಕ್ತಿಯಾಗಿ ಮೈಸೂರು ಜಿಲ್ಲಾಡಳಿತದ 2ನೇ ಪ್ರಮುಖರು ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಅವರು ಒಂದು ರೀತಿಯಲ್ಲಿ ನಮ್ಮ ಇಲಾಖೆಗೆ ಶಕ್ತಿಯ ಸ್ವರೂಪದಲ್ಲಿಯೇ ನಿಜವಾಗ್ಲೂ ಯಾವತ್ತೂ ಇರ್ತಾರೆ. ಸಂಸ್ಕೃತಿ ಮನಸ್ಸನ್ನು ಹೊಂದಿರುವ ಅವರು ಡಾಕ್ಟರ್ ಪಿ ಶಿವರಾಜ್ರವರು ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಮೈಸೂರು ಜಿಲ್ಲೆ ಮೈಸೂರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಮುಖ್ಯ ಅತಿಥಿಗಳು ರಂಗಭೂಮಿಯ ಕಲಾವಿದರು ಡಾಕ್ಟರ್ ಗೀತಾ ಸಿದ್ದಿರವರು ಆಗಮಿಸಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಮೈಸೂರು ರಂಗಾಯಣದ ಪರವಾಗಿ ಡಾಕ್ಟರ್ ಗೀತಾ ಸಿದ್ದಿ ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮೊಂದಿಗೆ ಹಿರಿಯ ರಂಗಕರ್ಮಿಗಳು ಹಾಗೂ ರಂಗ ಸಮಾಜದ ಸದಸ್ಯರು ಶ್ರೀ ಶಶಿಧರ್ ಭಾರಿಘಾಟ್ರವರು ಉಪಸ್ಥಿತರಿದ್ದಾರೆ. ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ನಮ್ಮೊಂದಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮೈಸೂರು ವಿಭಾಗೀಯ ಜಂಟಿ ನಿರ್ದೇಶಕರು ಹಾಗೂ ರಂಗ ಸಮಾಜದ ಸದಸ್ಯ ಕಾರ್ಯದರ್ಶಿಗಳು ಶ್ರೀ BN ಮಲ್ಲಿಕಾರ್ಜುನ ಸ್ವಾಮಿರವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಜನಪದ ಉತ್ಸವದ ಸಂಚಾಲಕರು ರಂಗಾಯಣದ ಹಿರಿಯ ಕಲಾವಿದರು ಶ್ರೀಮತಿ ಗೀತಾ ಮೋಂಟಡ್ಕರ್ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿಕ್ಕೆ ಆಗಮಿಸಿರುವಂತಹ ಮೈಸೂರು ಹಾಗೂ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿರುವಂತಹ ಎಲ್ಲ ಸಹೃದಯಿ ಪ್ರೇಕ್ಷಕರಿಗೂ ಕೂಡ ನಾನು ಮೈಸೂರು ರಂಗಾಯಣದ ಪರವಾಗಿ ಬಹುರೂಪಿಗೆ ಆತ್ಮೀಯವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆಯಲ್ಲಿ ರಂಗಾಯಣದ ಜೊತೆಯಲ್ಲಿ ಯಾವತ್ತೂ ಇರುವಂತಹ ಮಾಧ್ಯಮದ ಗೆಳೆಯರು ಎಲ್ಲರೂ ಕೂಡ ಬಂದಿದ್ದೀರಿ. ಮಾಧ್ಯಮದ ಗೆಳೆಯರೆಲ್ಲರನ್ನೂ ಕೂಡ ನಾನು ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಅಗತ್ಯ ಬಂದೋಬಸ್ತ್ ವ್ಯವಸ್ಥೆ ಮಾಡಿಕೊಟ್ಟಿರುವಂತಹ ಆರಕ್ಷಕ ಇಲಾಖೆಯ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೂ ಕೂಡ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇವತ್ತಿನಿಂದ ಪ್ರಾರಂಭವಾಗಿ ಒಟ್ಟು 8 ದಿನಗಳ ಕಾಲ ಈ ವೇದಿಕೆಯಲ್ಲಿ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬರುವಂತಹ ಕಲಾ ತಂಡಗಳು ತಮ್ಮ ಕಲಾ ಪ್ರಸ್ತುತಿಯನ್ನು ನಡೆಸಲಿದ್ದಾರೆ. ಆ ಎಲ್ಲ ಕಲಾ ತಂಡಗಳಿಗೂ ಕೂಡ ನಾನು ಆತ್ಮೀಯವಾಗಿ ಈ ವೇದಿಕೆಯ ಮುಖಾಂತರ ಸ್ವಾಗತವನ್ನು ಕೋರ್ತಾ ಈ ಒಂದು
ಜನಪದ ಉತ್ಸವವನ್ನು ಅಚ್ಚುಕಟ್ಟಾಗಿ ಸಂಘಟಿಸಲಿಕ್ಕೆ ಕೈ ಜೋಡಿಸಿರುವಂತಹ ರಂಗಾಯಣದ ಎಲ್ಲ ಕಲಾವಿದರುಗಳು, ಹಾಗೆ ರಂಗಾಯಣದ ಕಚೇರಿ ಸಿಬ್ಬಂದಿ ವರ್ಗದವರು, ಹಾಗೆಯೇ ಹವ್ಯಾಸಿ ರಂಗಕರ್ಮಿಗಳು ಒಂದಷ್ಟು ಜನ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮ ಮುಂದುವರಿಯಲಿಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಉದ್ಘಾಟನಾ ಸಮಾರಂಭವನ್ನು ಶಾಂತಿ ಸಂದೇಶವನ್ನು ಸಾರುವ, ಸಮಾನತೆಯನ್ನು ಸಾರುವ, ಎಲ್ಲರೂ ಒಂದೇ ಎಂದು ಭಾವಿಸುವ ಮಹಾನ್ ಚೇತನ ಅವರ ಮಣಿಪುರಿ ಸಯಾಜ್ ಎಂಬ ವಾದ್ಯ ನುಡಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಪುಟ ಲಾಸ್ಟ್ ಈ ಕಡೆ ಬಾಬಾ. ಬಿಡಿ ಪರವಾಗಿಲ್ಲ, ನೀವು ಎತ್ತಿಟ್ಕೊಳ್ಳಿ ಸರ್. ಒಂಚೂರು ಈ ಜನಪದ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮೈಸೂರು ರಂಗಾಯಣದ ನಿರ್ದೇಶಕರು ಮತ್ತು ಈ 8 ದಿನಗಳ ಕಾಲದ ಬಹುರೂಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂತಕ್ಕಂಥ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಮತ್ತು ನಿರ್ದಿಷ್ಟ ಧೋರಣೆಗಳೊಂದಿಗೆ ಆಯೋಜಿಸಲಿಕ್ಕೆ ಕಾರಣರಾದಂಥ ಶ್ರೀ ಸತೀಶ್ ತಿಪ್ಟೂರವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಡಾಕ್ಟರ್ ಪಿ ಶಿವರಾಜ್ ಅವರೇ, ಖ್ಯಾತ ರಂಗಭೂಮಿ ಕಲಾವಿದರಾದಂಥ ಡಾಕ್ಟರ್ ಗೀತಾ ಸಿದ್ದಿ ಅವರೇ, ರಂಗ ಸಮಾಜದ ಸದಸ್ಯರು ಮತ್ತು ಹಿರಿಯ ರಂಗಕರ್ಮಿಗಳು ಆದಂಥ ಶ್ರೀ ಶಶಿಧರ್ ಧಾರಿಘಾಟ್ ಅವರೇ, ರಂಗ ಸಮಾಜದ ಮತ್ತೋರ್ವ ಸದಸ್ಯರಾದಂಥ ಶ್ರೀ ಡಿಂಗ್ರಿ ನರೇಶ್ ಅವರೇ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರಾದಂಥ VN ಮಲ್ಲಿಕಾರ್ಜುನ ಸ್ವಾಮಿ ಅವರೇ, ರಂಗಾಯಣದ ಉಪನಿರ್ದೇಶಕರಾದಂಥ ಡಾಕ್ಟರ್ MD ಸುದರ್ಶನ್ ಅವರೇ, ಜನಪದ ಉತ್ಸವ ರಂಗಾಯಣದ ಹಿರಿಯ ಕಲಾವಿದರು ಮತ್ತು ಸಂಚಾಲಕರು ಆದಂಥ ಗೀತಾ ಮೊಂಟಡ್ಕ ಅವರೇ, ಇಲ್ಲಿ ಈ ಕಾರ್ಯಕ್ರಮವನ್ನು ಭಾಳ ಆಸಕ್ತಿಯಿಂದ ನೋಡಲಿಕ್ಕೆ ಕೇಳಲಿಕ್ಕೆ ಇಲ್ಲಿ ಸೇರಿರ್ತಕ್ಕಂಥ ಮೈಸೂರಿನ ಮತ್ತು ಸುತ್ತಮುತ್ತಲ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ಹಿರಿಯರೇ, ಸ್ನೇಹಿತರೇ, ಚಿಕ್ಕ ಮಕ್ಕಳೇ, ಶ್ರೀ ಸತೀಶ್ ತಿಪ್ಟೂರವರು ರಂಗಾಯಣದ ಬೆಳ್ಳಿ ಹಬ್ಬದ ನಿಮಿತ್ತವಾಗಿ ಈ ಬಹುರೂಪಿ ಬಾಬಾ ಸಾಹೇಬ್ ಎಂತಕ್ಕಂಥ ವಿಶಿಷ್ಟವಾದಂಥ, ವಿನೂತನವಾದಂಥ ಮತ್ತು ವೈವಿಧ್ಯಮಯವಾದಂಥ ಕಾರ್ಯಕ್ರಮವನ್ನು ಇಲ್ಲಿ ಸಂಘಟಿಸಿದ್ದಾರೆ. ನಾವು ಅನೇಕ ಸಾರಿ ಅಂದ್ಕೊಳ್ತಿರ್ತೀವಿ, ಕೆಲವು ಕಾರ್ಯಕ್ರಮಗಳನ್ನು ಯಥಾ ಪ್ರಕಾರ ಹಿಂದಿನಿಂದ ಹೇಗೆ ಬಂದಿದೆಯೋ ಹಾಗೆ ನಡೆಸ್ಕೊಂಡು ಹೋಗೋದು, ಯಾವೊಂದು ಬದಲಾವಣೆ ಮಾಡಲಿಕ್ಕೂ ಕೂಡ ಮನಸ್ಸು ಮಾಡಲಾರ್ದಂಥ ಅನೇಕ ಜನ ನಮ್ಮ ನಡುವೆ ಇದ್ದಾರೆ. ಆದರೆ ಸತೀಶ್ ತಿಪ್ಟೂರವರು ಏನೇ ಮಾಡಲಿ ಅದನ್ನು ಸಮಾಜದ ಒಳಿತಿಗಾಗಿ, ಸಮಾಜದಲ್ಲಿ ಒಂದು ನೆಮ್ಮದಿ ನೆಲೆಸಲಿಕ್ಕಾಗಿ, ಸೌಹಾರ್ದತೆ ನೆಲೆಸಲಿಕ್ಕಾಗಿ, ಸಮಾನತೆ ನೆಲೆಸಲಿಕ್ಕಾಗಿ ಈ ರಂಗ ಚಟುವಟಿಕೆಗಳನ್ನು ಕೂಡ ಅದರ ಉದ್ದೇಶಕ್ಕೆ ದುಡಿಸ್ಕೊಳ್ಬೇಕು ಎಂತಕ್ಕಂಥ ಸಾಮಾಜಿಕ ಕಳಕಳಿಯಿಂದ ಈ ಉತ್ಸವಕ್ಕೆ ಬಹುರೂಪಿ ಬಾಬಾ ಸಾಹೇಬ್ ಎಂತಕ್ಕಂಥ ಬಹಳ ಅರ್ಥಪೂರ್ಣವಾದಂಥ ಹೆಸರನ್ನು ಇಟ್ಟಿದ್ದಾರೆ. ನಮಗೆಲ್ಲ ಗೊತ್ತಿರುವಂತೆ ಭಾರತದ ಚರಿತ್ರೆಯನ್ನು ನೀವು ಗಮನಿಸಿದರೆ ಸ್ವಾತಂತ್ರ್ಯ ಬರುವ ಪೂರ್ವದಲ್ಲಿ ಸಮಾಜದಲ್ಲಿ ಸಮಾನತೆ ಅನ್ನುವಂಥದ್ದೇ ಇರಲಿಲ್ಲ. ಜಾತಿಯ ಶ್ರೇಣಿ ಒಂದು ಕಡೆ, ವರ್ಗದ ಶ್ರೇಣಿ ಮತ್ತೊಂದು ಕಡೆ. ದಿನಗೂಲಿಗಳು
ಕುಶಲಕರ್ಮಿಗಳು ಮತ್ತು ಕೆಳಜಾತಿಯವರೆಂದು ನಿರ್ಣಯಿಸಲ್ಪಟ್ಟಂಥವರು ಬದುಕ್ತಕ್ಕಂತಹ ಬದುಕು ಅದು ಅತ್ಯಂತ ನರಕ ಸದೃಶ ಆಗಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಅವರ ನೇತೃತ್ವದಲ್ಲಿ ಈ ಸಂವಿಧಾನವನ್ನು ರಚಿಸಲಿಕ್ಕೆ ಏನು ಭಾರತ ಸರ್ಕಾರ ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಲ್ಲ. ಅಂಬೇಡ್ಕರ್ ಅವರು ತಮ್ಮ ಇಡೀ ಜೀವಮಾನದ ವಿದ್ವತ್ತನ್ನೇ ಧಾರೆ ಎರೆದು ಇಡೀ ದೇಶದಲ್ಲಿ ಸಮಾನತೆಯನ್ನು ಸ್ಥಾಪಿಸಲಿಕ್ಕೆ, ಸೌಹಾರ್ದತೆಯನ್ನು ಸ್ಥಾಪಿಸಲಿಕ್ಕೆ, ಜನಸಾಮಾನ್ಯರ ಹಕ್ಕುಗಳನ್ನು ರಕ್ಷಿಸಲಿಕ್ಕೆ ಈ ಸಂವಿಧಾನ ಇರ್ತಕ್ಕಂಥ ಅದು ಧರ್ಮ ಗ್ರಂಥವೇ, ಅದು ಕಾನೂನು ಗ್ರಂಥವೇ ಆಗಿದ್ದರೂ ಕೂಡ ಭಾರತೀಯರೆಲ್ಲರ ಪಾಲಿಗೆ ಅಂಥದೊಂದು ಅಪರೂಪದ ಕಾನೂನು ಶಾಸ್ತ್ರದ ಗ್ರಂಥವನ್ನು ರಚಿಸಿಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಈ ಬಹುರೂಪಿ ಉತ್ಸವಕ್ಕೆ ಜೋಡಿಸಿಕೊಂಡಿರೋದು ತಿಪ್ಟೂರವರ ಸಾಮಾಜಿಕವಾದಂಥ ಬದ್ಧತೆಗೆ ಕಾರಣವಾಗಿ ನನಗೆ ಕಾಣಿಸ್ತಾ ಇದೆ ಅಂತ. ಅವರು ಜೈಶಂ ಪರಮಶಿವಯ್ಯನವರ ಕಾಲದಿಂದಲೂ ಕೂಡ ಈ ಮೂಡಲಪಾಯ ಬಯಲಾಟದ ಪುನರುಜ್ಜೀವನಕ್ಕಾಗಿ ಅವರು ದುಡಿದಂಥವರು. ಹೀಗಾಗಿ ದೇಶೀಯವಾದಂತಹ ಸಂಸ್ಕೃತಿ, ದೇಶೀಯ ಜನಗಳ ಪರಿಸ್ಥಿತಿಗಳು ಎಲ್ಲವೂ ಕೂಡ ತಿಪ್ಟೂರವರ ಮನಸ್ಸಿನಲ್ಲಿದೆ ಅಂತ ನೋಡಿ. ರಂಗಭೂಮಿ ಎನ್ನುವಂಥದ್ದನ್ನು ಬರೀ ಮನೋರಂಜನೆ ಅಂತ ತಿಳಿದುಕೊಂಡು ಸಂಭ್ರಮಿಸ್ತಕ್ಕಂಥ ಅನೇಕ ಜನ ನಮ್ಮ ನಡುವೆ ಇದ್ದಾರೆ. ಈ ಹೊತ್ತಿನ ಚಲನಚಿತ್ರದ ಮಾಧ್ಯಮವನ್ನು ನೀವು ನೋಡಿಕೊಂಡ್ರೆ ಅದರಲ್ಲಿ 70% ಭಾಗ ಬರೀ ಮನರಂಜನೆಯನ್ನೇ ಮತ್ತು ಕಮರ್ಷಿಯಲ್ ಆದಂಥ ಉದ್ದೇಶವನ್ನೇ ಇರಿಸಿಕೊಂಡಿದೆ. ಆದರೆ ರಂಗಭೂಮಿಯಲ್ಲಿ ಒಂದು ಸಾಮಾಜಿಕ ಕಾಳಜಿಯನ್ನ, ಸಾಮಾಜಿಕ ಬದ್ಧತೆಯನ್ನ ತರಲಿಕ್ಕೆ ಸಾಧ್ಯ. ರಂಗಭೂಮಿಯ ಮುಖಾಂತರವಾಗಿಯೂ ಕೂಡ ಸಮಾಜವನ್ನ ಮುನ್ನಡೆಸಲಿಕ್ಕೆ ಸಾಧ್ಯ ಎನ್ನುವಂತ ಉದ್ದೇಶದೊಂದಿಗೆ ಈ ಮೈಸೂರಿನ ರಂಗಾಯಣ ಅಂತನ್ನುವಂಥದ್ದು ಈ ವರ್ಷದ ಬಹುರೂಪಿ ಉತ್ಸವವನ್ನ ಅದು ಆಯೋಜಿಸಿದೆ ಅಂತ ನಿಮ್ಗೆಲ್ಲ ಗೊತ್ತಿರಬೇಕು. ಭರತನ ನಾಟ್ಯಶಾಸ್ತ್ರದಲ್ಲೇ ನಾಟಕ ಹೆಂಗ್ ಹುಟ್ಟಿತು ಅನ್ನುವಂಥದ್ರ ಕುರಿತು ಒಂದು ಚಿಕ್ಕ ಕಥೆ ಇದೆ. ಜನ ಎಲ್ಲ ಒಂದು ಊರಿನಲ್ಲಿ ಇರ್ತಕ್ಕಂಥ ಜನ, ಬೇರೆ ಬೇರೆ ಜಾತಿಯ ಜನ ಎಲ್ಲ ಗದ್ದಲ ಮಾಡ್ತಾ ಇದ್ರಂತೆ. ಆವಾಗ ದೇವತೆಗಳೆಲ್ಲರೂ ಕೂಡಿ ಬ್ರಹ್ಮನ ಹತ್ರ ಹೋಗಿ ನಮ್ಮನ್ನ ಸುಸ್ಥಿತಿಯಲ್ಲಿರ್ತಕ್ಕಂಥ, ನಮ್ಮನ್ನ ಸಂತೋಷದಲ್ಲಿರಿಸ್ತಕ್ಕಂಥ ಒಂದು ನಾಟ್ಯವೆಂಬ 5ನೇ ವೇದವನ್ನ ನಮಗೆ ಸೃಷ್ಟಿಸಿಕೊಡಂತ ಕೇಳಿದ್ರಂತೆ. ಆವಾಗ ಬ್ರಹ್ಮ ಭರತನಿಗೆ ಹೇಳಿದಂತೆ ಒಂದು ನಾಟಕವನ್ನು ನೀನು ತಯಾರು ಮಾಡುವಂತ. ಭರತ ತನ್ನ ಶಿಷ್ಯರನ್ನೆಲ್ಲ ಕೂಡ್ಕೊಂಡು ಒಂದು ಸಮುದ್ರ ಮಥನ ಎಂತಕ್ಕಂಥ ನಾಟಕವನ್ನ ಅವರು ಆಡ್ತಾರೆ. ಭರತನ ನಾಟ್ಯಶಾಸ್ತ್ರದಲ್ಲೇ ಇದು ಉಲ್ಲೇಖ ಆಗಿದೆ. ಸಮುದ್ರ ಮಥನ ನಾಟಕವನ್ನ ಎಲ್ಲರೂ ನೋಡ್ತಾ ಇದ್ರು ಕೂತ್ಕೊಂಡು. ತಿಪ್ಟೂರವರು ಮುಂದುಗಡೆ ಒಳ್ಳೆಯ ಜಮಖಾನವನ್ನ ಹಾಸಿದ್ದಾರೆ. ಬಯಲಾಟಗಾರ ಪ್ರೇಕ್ಷಕರನ್ನ ನೆಟ್ಟಿನಲ್ಲಿ ಇಟ್ಕೊಂಡೇ ಈ ರೀತಿಯಾದಂಥ ಆಲೋಚನೆ ಮಾಡಿದ್ರು ಏನೋ ಗೊತ್ತಿಲ್ಲ. ಅನೇಕರಿಗೆ ನೆಲದ ಮೇಲೆ ಕೂತ್ಕೊಳ್ಳೋದಕ್ಕೆ ಸ್ವಲ್ಪ ಸಂಕೋಚ. ಆದರೆ ನನಗನ್ನಿಸ್ತದೆ, ಒಂದು ಮಾತು ನೆನಪಿಗೆ ಬರ್ತದೆ. ಅದೇನು ಅಂತ ಹೇಳಿದ್ರೆ, ಕುರ್ಚಿ ಅಲುಗಾಡಬಹುದು ನಿಮ್ಮ ವಜೆಗೆ ತಕ್ಕಂತೆ, ಆದರೆ ನೆಲ ಮಾತ್ರ ಅಲುಗಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇರಲಿ, ಆ ಮಾತು ಬೇರೆ. ಆವಾಗ ಸಮುದ್ರ ಮಥನ ನಾಟಕವನ್ನ ನೋಡ್ತಾ ಕೂತಿದ್ದಂತ ದೇವತೆಗಳು, ರಾಕ್ಷಸರು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ರು. ಮುಗಿತಾ ಬಂದಂತೆಲ್ಲ ಅಲ್ಲಿ ತಾರತಮ್ಯದ ಒಂದು ಉದ್ದೇಶವನ್ನ ಆ ನಾಟಕ ಹೊಂದಿದ್ದನ್ನ ರಾಕ್ಷಸರು ಮೊದಲು ಗುರುತು ಮಾಡಿಕೊಂಡ್ರು. ರಾಕ್ಷಸರು ಅಂದ್ರೆ ಅವರೇನು ಕೋರಿದಾಡುಗಳಿರ್ತಕ್ಕಂಥ, ಕಪ್ಪಾಗಿರ್ತಕ್ಕಂಥ, ವಿರೂಪ ಹೊಂದಿರ್ತಕ್ಕಂಥ ಜನಗಳೇನು ಅಲ್ಲ. ಅವರೆಲ್ಲರೂ ಶ್ರಮಿಕರು ಮತ್ತು ಅವರೆಲ್ಲರೂ ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರು ಅಂತ ಆ ಕಾಲವನ್ನು ಲಕ್ಷ್ಯಕ್ಕೆ ಇಟ್ಕೊಂಡು ನೋಡಿದಾಗಲೂ ಕೂಡ ಅವರು ಬ್ರಹ್ಮನಲ್ಲಿಗೆ ಹೋಗಿ ಅಪೀಲ್ ಸಲ್ಲಿಸ್ತಾರೆ. ಸ್ವಾಮಿ, ನೀವು ತಂದೆ ಇದ್ದಂತೆ ನಮಗೆ ಈ ರೀತಿ ನಾಟಕದ ಮೂಲಕ ಕೆಲವರು ಮೇಲು ಕೆಲವರು ಕೀಳು ಅಂತ ನೀನು ತೋರಿಸ್ತಾ ಇದೀಯ. ಅದಲ್ಲದೆ ಸಮುದ್ರ ಮಥನ ಇರ್ತಕ್ಕಂಥ ಕಾರ್ಯದಲ್ಲಿ ನಾವೆಲ್ಲ ಕೈಗೂಡಿಸಿದ್ದೀವಿ, ಅದರ ಕಷ್ಟವನ್ನು ನಾವೆಲ್ಲ ಅನುಭವಿಸಿದಿರಿ. ಆದರೆ ದೇವತೆಗಳಿಗೆ ಅಮೃತ ಕೊಟ್ಟಿದ್ದೀರಿ, ನಮಗೆ ಅಮೃತ ಸಿಕ್ಕಲಾರದಂತೆ ಮಾಡಿದಿರಿ. ಇದು ದೊಡ್ಡ ಅನ್ಯಾಯ ಅಂತ ಒಂದು ಅಪೀಲ್ ಸಲ್ಲಿಸ್ತಾರೆ ಅಂತ. ಆವಾಗ ಬ್ರಹ್ಮ ಇದರ ಸೂಕ್ಷ್ಮತೆಯನ್ನು ಅರಿತುಕೊಂಡು ಶಿವನನ್ನ ಕರೆದು, ನೋಡಪ್ಪ, ಮತ್ತೊಂದು ನಾಟಕವನ್ನ ಮಾಡಿಸು, ತ್ರಿಪುರದಹ ಎಂತಕ್ಕಂಥ ಶಿವನ ಪಾರಮ್ಯತೆಯ ನಾಟಕವನ್ನ ಅವರು ಆಡ್ತಾರಂತೆ. ಆ ಸಂದರ್ಭದಲ್ಲಿ ಶಿವ ರಾಕ್ಷಸರ ನಾಯಕನಾಗಿದ್ದ ಎನ್ನುವಂತ ಮಾತು ಕೂಡ ನಾಟ್ಯಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ. ಆ ಸಂದರ್ಭದಲ್ಲಿ ಶಿವ ಹೇಳ್ತಾನೆ ಭರತನಿಗೆ, ಭರತ, ನೀನು ಮಾಡಿದಂತ ನಾಟಕದಲ್ಲಿ ಬರೀ ಅಭಿನಯ ಸಂಭಾಷಣೆಗಳಿದ್ದಾವೆ,
ಕುಣಿತ ಮತ್ತು ಹಾಡುಗಳನ್ನು ಕೂಡ ಸೇರಿಸ್ಕೊಂತ ಹೇಳಿದಂತೆ. ಕುಣಿತ ಮತ್ತು ಹಾಡುಗಳು ಈ ಹೊತ್ತಿಗೂ ಮೂಡ್ಲಪಾಯ ಬಯಲಾಟ ಇರ್ಬೋದು, ಯಕ್ಷಗಾನ ಇರ್ಬೋದು, ಜನಪದ ಕುಣಿತಗಳು ಇರ್ಬೋದು, ಜನಪದ ಡಾನ್ಸ್ಗಳು ಇರ್ಬೋದು, ಅಲ್ಲೆಲ್ಲ ಕುಣಿತ ಮತ್ತು ಹಾಡುಗಳು ಇರುವಂಥದ್ದನ್ನು ನೀವು ನೋಡಿದ್ರೆ ಆ ಕಾಲಕ್ಕೆ ಪುರಾಣದ ಕಾಲದಿಂದಲೂ ಕೂಡ ನಮ್ಮ ಜನಪದ ಕಲೆಗಳನ್ನ ಅವರು ಪ್ರದರ್ಶಿಸುತ್ತಾ ಬರ್ತಾ ಇದ್ರು ಎನ್ನುವಂಥ ಅಂಶ ನಮ್ಮ ಗಮನಕ್ಕೆ ಬರ್ತದೆ ಅಂತ. ಸ್ನೇಹಿತರೆ, ಸತೀಶ್ ತಿಪ್ಟೂರ್ ಅವರು ನೋಡಿ, ಆರಂಭದಲ್ಲಿ ಜನಪದ ಉತ್ಸವವನ್ನ ಅವರು ನೆನಪು ಮಾಡಿಕೊಂಡಿದ್ದಾರೆ ಮತ್ತು ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅಂಗವಾಗಿ ಸೇರಿಸಿದ್ದಾರೆ ಅಂತ. ನಿನ್ನೆ ತಾನೇ ಬೀದಿ ನಾಟಕಗಳ ಒಂದು ಪ್ರದರ್ಶನವನ್ನ ಮೈಸೂರಿನ ಬೇರೆ ಬೇರೆ ಆಯಕಟ್ಟಿನ ಸ್ಥಳಗಳಲ್ಲೂ ಕೂಡ ಪ್ರದರ್ಶನ ಮಾಡಿಸಿ ಬೀದಿ ನಾಟಕಗಳ ಬಗ್ಗೆ ಒಂದು ಜಾಗೃತಿ ಮೂಡುವಂತ ನಿಟ್ಟಿನಲ್ಲಿ ಜನಗಳನ್ನ ಸಜ್ಜುಗೊಳಿಸಿದ್ದಾರೆ ಅಂತ. ಈ ಹೊತ್ತು ಕೂಡ ನಮಗೆ ಚಿತ್ರದುರ್ಗದಿಂದ ಬಯಲಾಟ ಅಕಾಡೆಮಿಗೆ ಅವರು ಕೇಳಿಕೊಂಡ್ರು, ನಮಗೊಂದು ಬಯಲಾಟದ ಒಂದು ತಂಡವನ್ನ ಕಳಿಸ್ಕೊಡಿ ಅಂತ. ಚಿತ್ರದುರ್ಗದ ಮಲ್ಲೂರಹಳ್ಳಿ ಅಂತಕ್ಕಂಥ ಬಯಲಾಟ ತಂಡದವರು ಕರ್ಣಾರ್ಜುನ ಕಾಳಗ ಎಂತಕ್ಕಂಥ ಒಂದು ಬಯಲಾಟವನ್ನ ಇದೇ ವೇದಿಕೆ ಮೇಲೆ ಅವರು ಪ್ರಸ್ತುತಪಡಿಸ್ತಾ ಇದ್ದಾರೆ ಅಂತ. ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಪ್ರತಿ ಉತ್ಸವದಲ್ಲೂ ಕೂಡ ಜನಪದ ಅಂತನ್ನುವಂಥದ್ದು ಅದು ತಾಯಿ ಬೇರು. BM ಶ್ರೀ ಅವರು ಮತ್ತು ದಾರಾ ಬೇಂದ್ರೆಯವರು ಅಲಸಂಗಿ ಗೆಳೆಯರ ಗರತಿ ಹಾಡು ಪುಸ್ತಕಕ್ಕೆ ಮುನ್ನುಡಿ ಬರಿತಾ ಈ ಮಾತನ್ನ ಹೇಳ್ತಾರೆ, ಜನವಾಣಿ ಬೇರು ಕವಿವಾಣಿ ಹೂವು ಅಂತ. ಸೊ ಅಂಥದ್ದೊಂದು ಆಶಯವನ್ನು ಇಟ್ಕೊಂಡು ತಿಪ್ಟೂರ್ ಅವರು ಇಲ್ಲಿ ಜನಪದ ಉತ್ಸವವನ್ನು ಏರ್ಪಡಿಸೋದ್ರ ಮೂಲಕ ಜನಪದ ಕಲಾ ತಂಡಗಳಿಗೂ ಕೂಡ ರಂಗಾಯಣದ ಬಹುರೂಪಿ ಉತ್ಸವದಲ್ಲಿ ಒಂದು ಮುಖ್ಯವಾದಂತಹ ಸ್ಥಾನವನ್ನು ಕಲ್ಪಿಸಿಕೊಟ್ಟಿರೋದಕ್ಕೆ ನಾನು ತಮ್ಮೆಲ್ಲರ ಪರವಾಗಿ ತಿಪ್ಟೂರ್ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಹೇಳ್ತಾ ನನ್ನ ಮಾತುಗಳನ್ನ ಬೆಳೆಸಲಾರದೆ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಈ ರೀತಿ ಅಂದ್ರೆ ಆರಂಭದಲ್ಲಿ ಜನಪದ ಕಲೆಗಳನ್ನ, ಜನಪದ ನೃತ್ಯಗಳನ್ನ, ಜನಪದ ಆಟಗಳನ್ನ, ಜನಪದ ರಂಗಭೂಮಿಯನ್ನು ಕೂಡ ಬೀಜವಾಗಿರಿಸಿಕೊಂಡು ಕಾರ್ಯಕ್ರಮಗಳನ್ನು ರೂಪಿಸಿದರೆ ನಿಜಕ್ಕೂ ಕೂಡ ಎಲ್ಲ ಕಲೆಗಳನ್ನ ನಾವು ಪ್ರೋತ್ಸಾಹಿಸದಂತೆ ಆಗ್ತದೆ, ಎಲ್ಲರಿಗೂ ನಾವು ಸಮಾನತೆಯನ್ನ ತೋರಿಸಿದಂತಾಗ್ತದೆ, ಕೊಟ್ಟಂತೆ ಆಗ್ತದೆ ಎಂತಕ್ಕಂಥ ಮಾತನ್ನು ಹೇಳ್ತಾ ಇಂಥದೊಂದು ಅಪರೂಪದ ಮತ್ತು ಮಹತ್ವಪೂರ್ಣವಾದಂತಹ ಕಾರ್ಯಕ್ರಮಕ್ಕೆ ನನ್ನನ್ನು ಉದ್ಘಾಟಕರನ್ನಾಗಿ ಆಹ್ವಾನಿಸಿ ಕೆಲವು ವಿಚಾರಗಳನ್ನು ತಮ್ಮ ಜೊತೆಯಲ್ಲಿ ಹೇಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ರಂಗಾಯಣದ ಎಲ್ಲ ಪದಾಧಿಕಾರಿಗಳಿಗೆ ನಿಮಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಬಹಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮದ ಆಶಯವನ್ನು ವಿವರಿಸಿ ಮಾತನಾಡಿದಂತಹ ಡಾಕ್ಟರ್ ದುರ್ಗಾದಾಸ್ ಸರ್ಗೆ ಧನ್ಯವಾದಗಳು. ಈಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ P. ಶಿವರಾಜ್ KAS ಸರ್ ಅವರು ಬಂದು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನಗೆ ಗೊತ್ತಿದೆ ಇದು ಮಾತನಾಡುವ ಸಮಯ ಅಲ್ಲ. ಈ ಸಂಜೆ ನಿಮ್ಮೆಲ್ಲರಿಗೂ ಎಂತಹ ಆಹ್ಲಾದಕರವಾದ ವಾತಾವರಣ ಸೃಷ್ಟಿ ಮಾಡಿದೆ ಇಲ್ಲಿ ಅಂತ ಹೇಳಿದ್ರೆ, ಇಲ್ಲಿ ಮಾತುಗಳಿಗೆ ಸ್ಥಳ ಇಲ್ಲ. ಕೇವಲ ಜನಪದದ ದೃಶ್ಯ ವೈಭವ ಮತ್ತು ಸಂಗೀತ ಸುಧೆಯನ್ನು ಸವಿಲಿಕ್ಕೆ ಮಾತ್ರ ಒಂದು ಆಹ್ಲಾದಕರ ವಾತಾವರಣ ಇದೆ ಅಂತ ನಾನು ಆಶಿಸುತ್ತಾ, ಆದರೂ ಸಹ ಮುಖ್ಯ ಅತಿಥಿಯಾಗಿ ಒಂದೆರಡು ಮಾತುಗಳನ್ನು ಮತ್ತು ಈ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೋರ್ತಕ್ಕಂಥ ಮಹತ್ವದ ಕಾರ್ಯದಿಂದ 4-6 ಮಾತುಗಳನ್ನ ಆಡಲಿಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಬಹುರೂಪಿ ರಾಷ್ಟ್ರೀಯ ನಾಟಕೋತ್ಸವ 2026 ಈ ಒಂದು ಸುಂದರ ಸಮಾರಂಭದಲ್ಲಿ ಜನಪದ ಉತ್ಸವವನ್ನು ಈ ದಿನ ನಾವು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಉದ್ಘಾಟನೆಯನ್ನು ಮಾಡಿದಂತಹ ಇಷ್ಟು ಹೊತ್ತು ನಾನು ಅವರ ಮಾತುಗಳನ್ನು ಬಹಳ ಮಂತ್ರಮುಗ್ಧನಾಗಿ ಕೇಳ್ತಾ ಇದ್ದೆ. ಅವರು ಎಷ್ಟು ನಿಸ್ಪೃಹತೆಯಿಂದ, ನಿರರ್ಗಳತೆಯಿಂದ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು ಅಂದರೆ ಅವರು ಇನ್ನೂ 1 ಗಂಟೆ ಮಾತಾಡಿದ್ರು ನಾವೆಲ್ಲ ಕೇಳ್ತಾ ಇರ್ಬೋದಿತ್ತು. ಅಷ್ಟು ನಿರರ್ಗಳವಾಗಿ ಬಹಳ ಅಚ್ಚುಕಟ್ಟಾಗಿ ಎಲ್ಲ ಮಹತ್ವದ ವಿಷಯಗಳನ್ನು ನಮಗೆ ತಿಳಿಸಿಕೊಟ್ಟಂತಹ ಕರ್ನಾಟಕ ಬಯಲಾಟ ಅಕಾಡೆಮಿಯ ಅಧ್ಯಕ್ಷರು, ನಮಗೆ ಗುರು ಸಮಾನರಾದಂತಹ ಡಾಕ್ಟರ್ ದುರ್ಗಾದಾಸ ಸಾಹೇಬ್ರೆ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶಶಿಧರ್ ಬಾರಿಘಟ್ ಸಾಹೇಬ್ರೆ, ಜಂಟಿ ನಿರ್ದೇಶಕರಾದ ಮಲ್ಲಿಕಾರ್ಜುನ ಸ್ವಾಮಿರವರೇ, ಗೀತಾ ಮೊಂಟಡ್ಕರ್ ಅವರೇ, ನಿರೂಪಣೆಯನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಅಕ್ಷತಾ ಕುಮಟಾರ್ ಅವರೇ, ಮುಖ್ಯವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಸತೀಶ್ ತಿಪ್ಟೂರ್ ಅವರು 1 ಮ್ಯಾನ್ ಆರ್ಮಿ ಥರ
ಒಂದು ಲೀಡರ್ಶಿಪ್ನಲ್ಲಿ ಕ್ಯಾಪ್ಟನ್ ಆಗಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ಶುಭಾಶಯಗಳನ್ನ ಕೋರ್ತಾ, ಅವರಿಗೆ ಸಾಥ್ ಕೊಡ್ತಾ ಇರ್ತಕ್ಕಂಥ MD ಸುದರ್ಶನ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿ ನನಗೆ ಅನ್ನಿಸ್ತು, ನಾನು 1 ಅವರ್ ಮುಂಚೆ ಇಲ್ಲಿ ಬಂದು ಎಲ್ಲ ನೋಡ್ತಾ ಇದ್ದೆ ಏನು ಪೂರ್ವ ಸಿದ್ಧತೆ ಇಲ್ಲಿ ಆಗಿದೆ ಅಂತೇಳಿ. ಆವಾಗ ಇಲ್ಲಿ ಬಂದು ನಾನು ನೋಡಿದಾಗ ತಾವೆಲ್ಲ ಯಾರು ಪ್ರೇಕ್ಷಕರಾಗಿ ಕೂತಿದ್ರಿ, ನೀವೆಲ್ಲರೂ ಸಹ ಎಷ್ಟು ಒಳ್ಳೆಯ ರೀತಿಯಲ್ಲಿ ಬಹಳ ಕಾತುರತೆಯಿಂದ ಕೂತು ನೋಡ್ತಾ ಇದ್ರಿ. ನಾನು ಪ್ರತಿಯೊಬ್ಬರನ್ನು ಸಹ ಗಮನಿಸ್ತಾ ಇದ್ದೆ. ನೀವೆಲ್ಲರೂ ಸಹ ನಿಮ್ಮ ಜೀವನದಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿ ಈಗ ವಿಶ್ರಾಂತ ಜೀವನದಲ್ಲಿ ಇರ್ತಕ್ಕಂಥವರು ತುಂಬ ಜನ ಇದ್ದೀರಿ, ಮತ್ತು ಅವರ ಜೊತೆ ಅವರ ಮಕ್ಕಳು ಅವರೆಲ್ಲ ಬಂದಿದ್ದಾರೆ. ನೀವೆಲ್ಲ ಕುಟುಂಬ ಸಮೇತರಾಗಿ ಬಂದಿರೋದು ನನಗೆ ವೈಯಕ್ತಿಕವಾಗಿ ಬಹಳ ಸಂತೋಷವನ್ನು ಉಂಟು ಮಾಡಿದೆ ಅಂತ ಹೇಳ್ತಾ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೆ ನಾನು ವೈಯಕ್ತಿಕವಾಗಿ ಕೃತಜ್ಞತೆಗಳನ್ನ ಅರ್ಪಿಸುತ್ತಾ, ಮಾಧ್ಯಮದ ಎಲ್ಲ ಮಿತ್ರರು ಹಾಗೂ ಮುಖ್ಯವಾಗಿ ನನಗೆ ಬಹಳಷ್ಟು ಮತ್ತೊಂದು ಸಂತೋಷದಾಯಕ ವಿಷಯ ಅಂತ ಹೇಳಿದ್ರೆ, ಈ ರಂಗಾಯಣದ ರೆಪರ್ಟರಿ ಯಾರು ಹಿಂದೆ ವ್ಯಾಸಂಗ ಮಾಡಿ ಹೋಗಿರ್ತಾರೆ ಅವರೆಲ್ಲರೂ ಸಹ ವಾಲಂಟಿಯರ್ಸ್ ಆಗಿ ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ನಾನು ವಿಶೇಷವಾದ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಮತ್ತು ಶುಭಾಶಯಗಳನ್ನ ಕೋರ್ತಾ, ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಶುರುವಾಗಿದೆ. ಇದು ಹೀಗೇನೆ 1 ವಾರಗಳ ಕಾಲ ನಡೆಯಲಿ ಅಂತ ನಾನು ಆಶಿಸುತ್ತಾ, ಈ ಕಾರ್ಯಕ್ರಮ ಉದ್ಘಾಟನೆಗಿಂತ ಮುಂಚೆ ನಾವು ಒಂದು ಪೂರ್ವ ಸಿದ್ಧತೆ ಮೀಟಿಂಗನ್ನು ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮಾಡಿದ್ವಿ. ಸೊ ಆವಾಗ ಸತೀಶ್ ಕಿಪ್ಟೂರ್ ಸರ್ ಮತ್ತು ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿ ಮಿತ್ರರು ಸಹ ಬಂದಿದ್ದರು. ಆವಾಗ ನಾವು ಏನೋ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ವಲ್ಲ, ಅದು ಅಷ್ಟೊಂದು ಚಾಚು ತಪ್ಪದೆ ತಮ್ಮೆಲ್ಲರಿಗೂ ಸಹ ಅನುಕೂಲ ಆಗೋ ನಿಟ್ಟಿನಲ್ಲಿ ನಾವು ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅದನ್ನು ರೀಚ್ ಮಾಡೋ ಒಂದು ಒಳ್ಳೆ ಪ್ರಯತ್ನವನ್ನು ಈ ಕಾರ್ಯಕ್ರಮದಲ್ಲಿ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಮತ್ತು ಇದನ್ನು ಹೀಗೆ ಕಂಟಿನ್ಯೂ ಮಾಡಲಿ. ಈ ಸ್ಥಳದ ಸ್ವಚ್ಛತೆ ಮತ್ತು ಆಯೋಜನೆ ಮಾಡ್ತಕ್ಕಂಥ ಯಾವ ಕಾರ್ಯಕ್ರಮಗಳಿದೆ ಅದೆಲ್ಲವೂ ಸಹ ಒಂದು ಬೆಂಚ್ ಮಾರ್ಕನ್ನು ಸೃಷ್ಟಿ ಮಾಡಬೇಕು ಅಂತ ನಾನು ಇಷ್ಟಪಡ್ತೇನೆ. ಯಾಕೆಂದರೆ ನಾನು ಕಳೆದ 3-4 ವರ್ಷಗಳಿಂದ ರಂಗಾಯಣದಲ್ಲಿ ಈ ಕಾರ್ಯಕ್ರಮಗಳು ನಡೆದಿರೋದನ್ನು ನಾನು ಸಾಕ್ಷೀಕರಿಸಿದ್ದೇನೆ. ಅದು ತಾಯಿ ಒಂದು ಕಾನ್ಸೆಪ್ಟ್ ಇತ್ತು, ಆ ಥರ ಬೇರೆ ಬೇರೆ ಕಾನ್ಸೆಪ್ಟ್ಗಳಲ್ಲಿ ಇರೋದನ್ನು ನೋಡಿದ್ದೇನೆ. ಆದರೆ ಈ ಸಲದ ಒಂದು ಮಹತ್ವಪೂರ್ಣವಾದ ಒಂದು ಪರಿಕಲ್ಪನೆ ಅಂತ ಹೇಳಿದ್ರೆ ಬಹುರೂಪಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವತ್ತೂ ಸಹ ಈ ನೆಲ, ಈ ಸೂರ್ಯ, ಈ ಜಗತ್ತು ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೂ ಸಹ ಅಜರಾಮರವಾಗಿರ್ತಕ್ಕಂತಹ ಒಂದು ಹೆಸರು, ಒಂದು ಶಕ್ತಿ. ನನಗೆ ಕೆಲವರು ಕೇಳ್ತಾರೆ, ನಾವೆಲ್ಲ ಮನುಷ್ಯರು, ನಾವೆಲ್ಲ ಮಾನವರು, ನಾವು ಹುಟ್ಟುತ್ತಾನೆ ಸಮಾನರು, ನಾವು ಹಾಗೆಲ್ಲ ಸಮಾನರು ಇರಬೇಕಿದ್ರೆ ನಾವು ಯಾಕೆ ಹಿಂದೆ ಎಲ್ಲ ತುಳಿತಕ್ಕೊಳಗಾದವ್ರಿಗೆ ಈಗ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕು, ಅಥವಾ ಯಾರೋ ಹಳ್ಳಿಲಿ ಇರೋರಿಗೆ ಯಾಕೆ ಪ್ರಾಶಸ್ತ್ಯ ಕೊಡಬೇಕು, ಯಾರೋ ದಮನಿತರಿರ್ತಾರೆ ಯಾಕೆ ಪ್ರಾಶಸ್ತ್ಯ ಕೊಡಬೇಕು ಅಂತ ನಾನು ಅವ್ರಿಗೆ ಒಂದೇ ಹೇಳ್ತೇನೆ. ಈ ಜಗತ್ತಿನಲ್ಲಿ ಈ ನಿಸರ್ಗ ಎಲ್ಲ ಒಂದು ಶಕ್ತಿಯುತವಾದ ಬೀಜಗಳನ್ನು ಎರ್ಚುತ್ತೆ. ಎಲ್ಲ ಮನುಷ್ಯರು ಸಹ ಒಂದೇ ಬೀಜದ ಒಂದು ಸಾಮರ್ಥ್ಯ ಅಂತ ಇಟ್ಕೊಳ್ಳಿ. ಆದರೆ ಒಂದು ಬೀಜ ಫಲವತ್ತಾದ ಮಣ್ಣಲ್ಲಿ ಬೀಳುತ್ತೆ, ಒಂದು ಬೀಜ ಜೌಗು ನೆಲದಲ್ಲಿ ಬೀಳುತ್ತೆ, ಇನ್ನೊಂದು ಬೀಜ ಬರಡು ನೆಲದಲ್ಲಿ ಬೀಳುತ್ತೆ, ಇನ್ನೊಂದು ಬೀಜ ಮರುಭೂಮಿಯಲ್ಲಿ ಬೀಳುತ್ತೆ, ಇನ್ನೊಂದು ಬೀಜ ಬಂಡೆಕಲ್ಲು ಮೇಲೆ ಬೀಳುತ್ತೆ. ಆದರೆ ಅವಕಾಶಗಳು ಅನ್ನೋ ಮಳೆ ಎಲ್ಲ ಕಡೆನೂ ಸಮಾನವಾಗಿ ಬಿದ್ದರೂ ಸಹ ಯಾವುದು ಫಲವತ್ತಾದ ನೆಲದ ಮೇಲೆ ಬಿದ್ದಿರುತ್ತಲ್ಲ ಒಂದು ಬೀಜ, ಅದು ಬೇಗ ಫಸಲು ಕೊಡುತ್ತೆ. ಯಾವುದು ಜೌಗು ನೆಲದಲ್ಲಿ ಇರುತ್ತೆ ಅದು ನಿಧಾನ ಇರುತ್ತೆ, ಯಾವುದು ಕಪ್ಪು ನೆಲದಲ್ಲಿ ಇರುತ್ತೆ ಪೌಷ್ಟಿಕಾಂಶ ಇರುತ್ತೋ ಇರಲ್ವೋ ಅದರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಅದೇ ರೀತಿಯಲ್ಲಿ ಮನುಷ್ಯ ತಾವು ಹುಟ್ಟುವಾಗ ಯಾರು ಸಮಾನರು, ನಾವೆಲ್ಲ ಒಂದೇ ಅಂತ ಹುಟ್ಟಿದ್ರೂ ಸಹ ನಾವು ಎಲ್ಲಿ ಹುಟ್ಟುತ್ತೇವೆ, ಯಾವ ಪರಿಸರದಲ್ಲಿ ಹುಟ್ಟುತ್ತೇವೆ, ನಮ್ಮ ಬೆಳವಣಿಗೆಗೆ ಏನು ಪೂರಕವಾದ ವಾತಾವರಣ ಅಲ್ಲಿ ಇರುತ್ತೆ ಅದೆಲ್ಲವೂ ಸಹ ಕೌಂಟ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಯಾರು ಬಡವರಿದ್ದಾರೆ, ಯಾರು ತುಳಿತಕ್ಕೊಳಗಾಗಿದ್ದಾರೆ, ಯಾರು ಅವಕಾಶ ವಂಚಿತರಾಗಿದ್ದಾರೆ ಅವರಿಗೆ ಹೆಚ್ಚಿನ ಸವಲತ್ತುಗಳನ್ನ ಕೊಟ್ಟು ಅವರನ್ನು ಮುಖ್ಯ ಭೂಮಿಕೆಗೆ ತರ್ತಕ್ಕಂಥ ಅನಿವಾರ್ಯತೆ, ಅವಶ್ಯಕತೆ ಎಲ್ಲವೂ ಸಹ ಇವತ್ತಿಗೂ ಇದೆ, ಮುಂದೆನೂ ಸಹ ಇರುತ್ತೆ. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಪಾದನೆ ಮಾಡಿರೋದು, ಬೇರೆ ಇನ್ನೇನು ಅಲ್ಲ. ನಾನು ಹೇಳೋದು ಇಷ್ಟೇನೆ, ನಾವೆಲ್ಲರೂ ಸಹ ಸಮಾನರು, ಸಮಾನತೆ ಎಡೆಗೆ ನಮ್ಮ ನಡಿಗೆ ಅಂತ ಇದೆಯಲ್ಲ, ಆ ನಡಿಗೆ ನಿರಂತರವಾಗಿ ಇರಬೇಕು ಮತ್ತು ಅದು ಗುರಿಯನ್ನು ಮುಟ್ಟಬೇಕು ಅಂತ ನಾನು ಆಶಿಸುತ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳು ಈಡೇರಲಿ. ಈ ಭಾರತ ಕಂಡಂತಹ ಭಾರತ ರತ್ನ ಅಷ್ಟೇ ಅಲ್ಲ, ಅವರು ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ವ್ಯಕ್ತಿತ್ವ, ಅವರ ಆದರ್ಶಗಳ ಹತ್ರ ನಾವು ನಡೆಯೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯಗಳನ್ನ ಕೋರಿ, ಈ ರಂಗಾಯಣದ ನಾಟಕೋತ್ಸವ ಇನ್ನೂ ಚೆನ್ನಾಗಿ ಕೊನೆಯ ದಿನದ ತನಕನೂ ಸಹ ಇದೇ ರೀತಿ ಕ್ರೌಡ್ ಇರಬೇಕು.
ನೀವೆಲ್ಲರೂ ಸಹ ಹೋಗಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಇದನ್ನು ಪ್ರಚಾರ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನರು ಬಂದು ಇದನ್ನು ಆಸ್ವಾದಿಸಬೇಕು ಅಂತ ಆಶಿಸುತ್ತಾ ಮತ್ತೊಮ್ಮೆ ಶುಭಾಶಯಗಳನ್ನ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲರಿಗೆ ಮತ್ತು ತಮ್ಮೆಲ್ಲರಿಗೂ ಸಹ ಕೋರುತ್ತಾ ನನ್ನ ಮಾತುಗಳನ್ನ ಮುಗಿಸುತ್ತೇನೆ. ಧನ್ಯವಾದಗಳು. ಸಮಾನತೆಯ ಬೀಜ ಬಿತ್ತಿ ಹೇಗೆ ಹೆಮ್ಮರವಾಗಿಸುವುದು ಎನ್ನುವ ನಿಮ್ಮ ಹಿತನುಡಿಗೆ ನಿಜಕ್ಕೂ ಸ್ಫೂರ್ತಿದಾಯಕವಾಗಿದೆ ಸರ್. ಈಗ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಗೀತಾ ಸಿದ್ದಿ ಅವರು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಎಲ್ಲ ಮೈಸೂರಿನ ಆತ್ಮೀಯ ಪ್ರೇಕ್ಷಕರಿಗೆ ನಮಸ್ಕಾರ. ಹಾಗೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೆ ನಾನು ನಮಸ್ಕಾರಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಬಹುರೂಪಿ ಬಾಬಾ ಸಾಹೇಬ್ ಬಹಳ ಬಾಬಾ ಸಾಹೇಬ್ ಅನ್ನುವಂತಹ ಹೆಸರೇ ಒಂಥರದ ರೋಮಾಂಚನವನ್ನು ಮಾಡುವಂತಹ ಹೆಸರು. ಬಹುಶಃ ನಾನಿವತ್ತು ಇಷ್ಟು ಧೈರ್ಯವಾಗಿ ಇಲ್ಲಿ ನಿಂತು ಮಾತಾಡ್ತೇನೆ ಅಥವಾ ಈ ಅದ್ಭುತವಾದ ವೇದಿಕೆ ನನಗೆ ಸಿಕ್ಕಿದೆ ಅಂತ ಹೇಳೋದಾದರೆ ಇದಕ್ಕೆಲ್ಲ ಕಾರಣರು ನಮ್ಮ ಬಾಬಾ ಸಾಹೇಬ್ ಅವರು. ಹಾಗೆ ಜಾನಪದ ನಮ್ಮ ನರ ನಾಡಿಗಳಲ್ಲಿ ಹರಿತಾ ಇರುವಂಥದ್ದು. ಇದನ್ನು ನಮ್ಮ ಅಸ್ಮಿತೆ ಅಂತ ಕರ್ಕೊಳ್ಳೋಕ್ಕೂ ನನಗೆ ಭಾಳ ಹೆಮ್ಮೆ ಆಗುತ್ತೆ. ಯಾಕಂದರೆ ಇದೆಲ್ಲ ನಮ್ಮ ತಾಯಿ ಬೇರು. ಜಾನಪದ ಅನ್ನುವಂಥದ್ದು ನಮ್ಮ ತಾಯಿ ಬೇರು. ಎಲ್ಲ ಕಲಾ ವಿಭಾಗಕ್ಕೂ, ಎಲ್ಲ ಕಲೆಗಳಿಗೂ, ಎಲ್ಲ ಶಾಸ್ತ್ರಗಳಿಗೂ ಬಹುಶಃ ಜಾನಪದ ಅನ್ನುವಂಥದ್ದು ಮೂಲ ತಾಯಿ ಬೇರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅಂತ ಅಂದ್ಕೊಳ್ತೇನೆ. ನಂದು ಎಲ್ಲರಿಗೂ ಗೊತ್ತು, ನಾನು ಸಿದ್ದಿ ಸಮುದಾಯದ ಮೊದಲ PhD ಪದವೀಧರೆಯಾಗಿದ್ದೇನೆ. ಇಲ್ಲಿ ನನ್ನನ್ನು ಕರೆದಿದ್ದೆ ನನಗೆ ಬಹಳ ರೋಮಾಂಚನವಾಗಿದೆ. ಯಾಕಂದರೆ ನಮ್ಮ ಊರು ಉತ್ತರ ಕನ್ನಡ, ನಾವೆಲ್ಲೋ ಕಾಡಲ್ಲಿ ಬೆಳೆದು ಕಾಡಲ್ಲಿ ಆಗಿ, ಆದರೆ ಶಿಕ್ಷಣ ಪಡೆದು ನಾವು ಈ ಸ್ಥಾನಕ್ಕೆ ಬಂದಿರೋದು. ಒಂದು ಕಾಲದಲ್ಲಿ ನಾನು ರಂಗಾಯಣದ ವಿದ್ಯಾರ್ಥಿಯಾಗಿ ಸೇರ್ಕೋಬೇಕು ಅಥವಾ ಇಲ್ಲಿ ನಾಟಕವನ್ನು ಮಾಡಬೇಕು, ಹಾಗೆ ಭಾಳ ದೊಡ್ಡ ಕನಸು ಕಾಣ್ತಾ ಇದ್ದೆ. ಅದರ ಕನಸು ನೀನಾಸಂಗೆ ಹೋಗಿ ನನ್ನ ಕನಸು ಪೂರ್ತಿ ಆಯಿತು. ಜೊತೆಗೆ ನಾನು ನಾನು ಸತೀಶ್ ನಂಗೆ ಹೇಳ್ತಾ ಇದ್ದೆ, ನಾನು ಈ ವೇದಿಕೆಯಲ್ಲಿ ಬರ್ತೇನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬಹಳ ಖುಷಿ ಆಗ್ತಿದೆ. ಧನ್ಯವಾದಗಳು ಸತೀಶ್ ಅಣ್ಣ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ. ಹಾಗೂ ಬಹಳ ದೊಡ್ಡ ಗಣ್ಯರೊಟ್ಟಿಗೆ ನಾನು ವೇದಿಕೆಯನ್ನು ಹಂಚಿಕೊಳ್ತಾ ಇರೋದು ನನಗೆ ಬಹಳ ಖುಷಿಯನ್ನು ತಂದಿದೆ. ಇಡೀ ಈ ಬಹುರೂಪಿ ಉತ್ಸವ ಬಹಳ ಅದ್ಭುತವಾಗಿ ಸಾಗಲಿ ಅಂತ ಹೇಳ್ಕೊಳ್ತೇನೆ. ಬಹುಶಃ ವಿಭಿನ್ನ ರೀತಿಯ ಕಲಾ ತಂಡಗಳು ನಾಳೆಯಿಂದ ನಮಗೆ ಪ್ರತಿ ಸಂಜೆ ನೋಡೋಕೆ ಕಾಣಿಸ್ತದೆ ಅಂತದೆ. ಆದರೆ ನಮಗೆ ಗೊತ್ತಿಲ್ಲ, ಬೆಂಗಳೂರಿನ ಜನರಿಗೆ ಅಥವಾ ಕರ್ನಾಟಕದ ಬೇರೆ ಬೇರೆ ಭಾಗದ ಜನರಿಗೆ ಅವಕಾಶ ಇಲ್ಲ. ಮೈಸೂರಿನವರಾದ ನಿಮಗೆ ಬಹಳ ಅದೃಷ್ಟ. ಯಾಕಂದರೆ ಪ್ರತಿ ವರ್ಷ ನಡೆಯುತ್ತೆ ಇದು. ಅದ್ಭುತವಾದ ಕಲಾ ತಂಡಗಳು ಇಲ್ಲಿ ಬರ್ತವೆ. ಮಣಿಪುರಿ ಇರ್ಬೋದು, ನಾನು ಕೆಲವು ವರ್ಷ ನೋಡಿದ್ದೇನೆ. ಕೆಲವು ಅದ್ಭುತವಾದ ತಂಡಗಳು ಬಂದು ಅದ್ಭುತವಾದ ಪ್ರದರ್ಶನವನ್ನು ನೋಡಿದ್ದೀವಿ. ನಮ್ಮ ಸಿದ್ದಿ ತಂಡ ಕೂಡ ಇಲ್ಲಿ ಒಮ್ಮೆ ಅದ್ಭುತವಾದ ಪ್ರದರ್ಶನವನ್ನು ನೀಡಿತ್ತು. ಭಾಳ ಖುಷಿಯಾಗ್ತದೆ. ಈ ಬಹುರೂಪಿ ಉತ್ಸವ ಬಹಳ ಅದ್ಭುತವಾಗಿ ನಡೆಯಲಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಧನ್ಯವಾದಗಳು. ಹಿರಿಯ ರಂಗಕರ್ಮಿಗಳು ಹಾಗೂ ರಂಗ ಸಮಾಜದ ಸದಸ್ಯರು ಆದ ಶಶಿಧರ್ ಭಾರಿಘಾಟ್ ಸರ್ ಅವರು ಬಂದು ನಮ್ಮ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಸರ್. ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲರಿಗೂ ಹಾಗೂ ನಮ್ಮ ಈ ವೇದಿಕೆ ಸುತ್ತ ಅಲ್ಲಲ್ಲಿ ಕುಳಿತು ನಿಂತು ನೋಡ್ತಿರ್ತಕ್ಕಂಥ ಆತ್ಮೀಯ ಪ್ರೇಕ್ಷಕರಿಗೂ ಹಿರಿಯರಿಗೂ ನನ್ನ ನಮಸ್ಕಾರವನ್ನು ತಿಳಿಸ್ತಾ, ರಂಗಾಯಣಕ್ಕೆ ಈಗ 36 ವರ್ಷ. ಮೈಸೂರು ರಂಗಾಯಣ ಆರಂಭದಿಂದ ರಂಗಾಯಣದ ಚಟುವಟಿಕೆಗಳಲ್ಲಿ ಸ್ವಲ್ಪ ಹತ್ತಿರದಲ್ಲಿ ಒಂಚೂರು ದೂರದಲ್ಲಿ ನಿಂತು ನೋಡ್ತಾ ಬಂದಿರುವಂಥದ್ದು. ಈ ವರ್ಷ ಒಂದು ಐತಿಹಾಸಿಕವಾದಂಥ ಸಂದರ್ಭದಲ್ಲಿ ನಾವೆಲ್ಲ ಇದ್ದೀವಿ. ರಂಗಾಯಣದ ಈ ಬಹುರೂಪಿ ಉತ್ಸವಕ್ಕೆ 25ನೇ ವರ್ಷವನ್ನು ಬಹಳ ಸಂಭ್ರಮದಿಂದ ರಂಗಾಯಣ ಆಚರಿಸ್ತಾ ಇರುವಂಥದ್ದು. ಅದಕ್ಕೆ ಹಲವಾರು ತಿಂಗಳುಗಳಿಂದ ಸಿದ್ಧತೆಯನ್ನು ಮಾಡಿಕೊಂಡು ಸತೀಶ್ ತಿಪ್ಟೂರವರು, ನಮ್ಮ JD ಸಾಹೇಬರು ಮತ್ತು ನಮ್ಮ ಸದಸ್ಯ ಕಾರ್ಯದರ್ಶಿಗಳು ಎಲ್ಲರೂ ಸಾಕಷ್ಟು ಶ್ರಮವನ್ನು ಹಾಕಿ ಈ ಉತ್ಸವವನ್ನು ಇಷ್ಟು ವ್ಯವಸ್ಥಿತವಾಗಿ ಅದ್ಭುತವಾಗಿ ಮಾಡುವ ಒಂದು ಹಂತಕ್ಕೆ ತಂದಿದ್ದಾರೆ ಅನ್ನುವಂಥದ್ದು ವಿಶೇಷ. ಬಹುರೂಪಿ ಬಾಬಾ ಸಾಹೇಬ್ ಅಂತಿದ್ದಾಗೇ ನಾವು ರಂಗ ಸಮಾಜದ ಸಭೆಗಳಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಕಡೆ ಚರ್ಚೆ ಮಾಡುವಾಗ
ಅನೇಕ ರೀತಿಯ ಪ್ರಶ್ನೆಗಳನ್ನು ನಾವು ನಮಗೆ ಕೇಳ್ಕೊಳ್ತಾ ಇದ್ವಿ. ಏನು ಬಹುರೂಪಿ ಬಾಬಾ ಸಾಹೇಬ್? 25 ವರ್ಷಗಳ ಈ ಇತಿಹಾಸವನ್ನು ನೀವು ಮೈಸೂರಿನವರು ಸಾಕಷ್ಟು ಜನ ಭಾಗವಹಿಸಿದಿರಿ, ನೋಡ್ತಾ ಬಂದಿದ್ದೀರಿ. ಅದು ಗುರುದೇವ್ ರವೀಂದ್ರನಾಥ್ ಟ್ಯಾಗೋರ್ ಬಗ್ಗೆ ಆಗಿರ್ಬೋದು, ಗಾಂಧಿಯವ್ರ ಬಗ್ಗೆ ಆಗಿರ್ಬೋದು, ಶೇಕ್ಸ್ಪಿಯರ್ ಬಗ್ಗೆ ಆಗಿರ್ಬೋದು, ಈ ಥರದ ಹಲವಾರು ವ್ಯಕ್ತಿತ್ವಗಳನ್ನು ಈ ವೇದಿಕೆಯ ಮೂಲಕ, ಈ ಉತ್ಸವದ ಮೂಲಕ ಹೇಳುವ ಪ್ರಯತ್ನವನ್ನು ಮಾಡಿದ್ದೆ ರಂಗಾಯಣ. ಆದರೆ ಇದು ಯಾಕೆ ವಿಶೇಷ ಅಂದರೆ, ಒಬ್ಬ ಜಾನಪದ ನಾಯಕನನ್ನಾಗಿ ಅಂಬೇಡ್ಕರ್ ಅವರನ್ನ ಹೇಗೆ ನಾವು ನೋಡ್ತೀವಿ ಅನ್ನೋದು ತುಂಬ ಮುಖ್ಯವಾಗಿರುವಂಥದ್ದು. ಏಕೆಂದರೆ ಜನಪದ ಅನ್ನೋದು ಸಂಪೂರ್ಣವಾಗಿ ಶ್ರಮಿಕರ ಮತ್ತು ಒಂದು ಶೋಷಿತ ವರ್ಗದವರ ಒಂದು ಅಭಿವ್ಯಕ್ತಿಯ ಒಂದು ಕಲೆ, ಸಂದರ್ಭ. ಅವರು ತಮ್ಮ ಶ್ರಮ ಜೀವನದ ನಡುವೆ ತಮ್ಮ ಮನರಂಜನೆಗಾಗಿ ಬಿಡುವಿನ ವೇಳೆಯಲ್ಲಿ ತಮ್ಮ ಅಭಿವ್ಯಕ್ತಿಗಳನ್ನು ಅವರಿಗೆ ಗೊತ್ತಾದ ಧಾಟಿಯ ಮೂಲಕ, ಕಲೆಯ ಮೂಲಕ ದಾಟಿಸುವಂಥ ಪ್ರಯತ್ನವನ್ನು ಮಾಡ್ತಾ ಬಂದಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಸಾಂಸ್ಕೃತಿಕ ನಾಯಕನಾಗಿ ನಾವು ಏನು ಇವತ್ತು ಬಸವಣ್ಣ ಅಂತ ಹೇಳಿ ಕರ್ನಾಟಕ ಸರ್ಕಾರ ಯೋಚನೆ ಹೇಳ್ತಾ ಇದೆ, ಅದೇ ಥರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಮ್ಮ ಸಾಮಾಜಿಕ ನಾಯಕರನ್ನಾಗಿ, ಜಾನಪದ ನಾಯಕರನ್ನಾಗಿ ನೋಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ ಅಂತ. ಎಲ್ಲೋ ಒಂದು ಕಡೆ ಬಸವಣ್ಣ ಅವರು ಮಾಡಿದಂಥ ಕೆಲಸವನ್ನು, ಮಂಡ್ಯ ಸ್ವಾಮಿಯವರು ಮಾಡಿದಂಥ ಒಂದು ಕೆಲಸವನ್ನು, ಅಥವಾ ಮಾದೇಶ್ವರ ಮಾಡಿದಂಥ ಈ ಥರದ ಹಲವಾರು ಕರ್ನಾಟಕದ ಬೇರೆ ಬೇರೆ ಕಡೆ ಹೋಗಿ ನಾವು ನೋಡಿದ್ರೆ ಸಾಮಾಜಿಕ ಚಳುವಳಿಗಳಿಗೆ ಮತ್ತು ಒಂದು ಹೊಸ ರೀತಿಯ ತಿಳುವಳಿಕೆಯನ್ನು ಜನಮಾನಸದಲ್ಲಿ ಕೊಟ್ಟಂಥ ವ್ಯಕ್ತಿಗಳು ಇವರೆಲ್ಲರೂ. ಅದರ ಮುಂದುವರಿಕೆಯಾಗಿ ಇವತ್ತು ನಾವು ಅಂಬೇಡ್ಕರ್ ಅವರನ್ನ ಅಲ್ಲಿ ಪ್ರತಿಷ್ಠಾಪಿಸುವಂಥ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ನಮ್ಮ ಸಂವಿಧಾನ ಒಂದು ಜಾನಪದ ಗೀತೆಯಾಗಿ ಇತ್ತೀಚಿನ ದಿನಗಳಲ್ಲಿ ನೋಡಿ, ಸಂವಿಧಾನಕ್ಕೆ ಈಗ ಅಪಾಯ ಬರ್ತಿದೆ ಅಂತ ನಾವು 75 ವರ್ಷದ ನಂತರ ಆಲೋಚನೆ ಮಾಡ್ತಿರುವ ಹಂತದಲ್ಲಿ ಸಂವಿಧಾನದ ಆಶಯ ಅಥವಾ ಸಂವಿಧಾನ ಪೀಠಿಕೆ ಇವತ್ತು ನಮ್ಮ ಒಂದು ಜಾನಪದ ಗೀತೆಯಾಗಿ ಅಥವಾ ಒಂದು ಜಾನಪದ ಅಭಿವ್ಯಕ್ತಿಯಾಗಿ ಕೂಡ ಎಲ್ಲರ ಮನಸ್ಸಿಗೆ ಹೋಗಬೇಕಾಗತ್ತೆ, ಕಿವಿಯಿಂದ ಕಿವಿಗೆ ನಾವು ಕೇಳಿಸ್ಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ ಈ ಬಹುರೂಪಿ ಉತ್ಸವ ಇವತ್ತು ಏನು ಇಲ್ಲಿ ಆಯೋಜನೆಗೊಂಡಿದೆ, ಕಳೆದ ಈ ಮುಂದಿನ 8 ದಿನಗಳ ಕಾಲ ಇಲ್ಲಿ ಏನು ನಡೆಯಲಿಕ್ಕೆ ಹೊರಟಿದೆ, ಇದರ ಮೂಲಕ ಅಂಬೇಡ್ಕರ್ ಅವರು ಕನಸಿದಂತಹ ಸಮಾನತೆಯ ನಡಿಗೆಗೆ ಎತ್ತ ಚಲನೆ ಇದೆಯಲ್ಲ, ಆ ಚಲನೆಯನ್ನು ಮುಂದುವರಿಸುವ ಎಲ್ಲ ಜವಾಬ್ದಾರಿಗಳು ಕೂಡ ಇಲ್ಲಿ ಬರ್ತಕ್ಕಂಥ ರಂಗತಂಡಗಳಿಗೂ ಇರ್ತವೆ, ಇಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬರುವಂತಹ ಎಲ್ಲ ಕಲಾವಿದರಿಗೂ ಇರ್ತವೆ. ಹಾಗೆಯೇ ತಮ್ಮಂಥ ಪ್ರೇಕ್ಷಕರಲ್ಲೂ ಆ ಥರದ ಜವಾಬ್ದಾರಿಯನ್ನು ನಾವು ಬೆಳೆಸ್ಕೋಬೇಕಾಗತ್ತೆ. ಇದು ಈ ವರ್ಷಕ್ಕೆ ನಿಂತು ಹೋಗುತ್ತೆ ಅಂತಲ್ಲ, ಇದನ್ನು ಒಂದು ನಿರಂತರವಾಗಿ ಒಂದು ಕ್ರಿಯೆಯನ್ನು ನಾವು ಮುಂದುವರಿಸಬೇಕಾದಂಥ ಅನಿವಾರ್ಯತೆ, ಅಗತ್ಯ ಇವತ್ತಿನ ಸಂದರ್ಭದಲ್ಲಿ ಎಂದಿಗಿಂತ ಹೆಚ್ಚಾಗಿದೆ. ಹಾಗಾಗಿ ಈ ಬಹುರೂಪಿ ಬಾಬಾ ಸಾಹೇಬ್ ಏನಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಇಲ್ಲಿ ಏನು ಜಾನಪದೋತ್ಸವ ನಡೀತಾ ಇದೆ, ಇದು ತುಂಬ ಯಶಸ್ವಿಯಾಗಿ ಈ ವೇದಿಕೆಯಲ್ಲಿ ನಡೆಯಲಿ ಅಂತ ಹಾರೈಸ್ತಾ, ಇಡೀ ಬಹುರೂಪಿ ಉತ್ಸವ ನಮ್ಮಲ್ಲಿರ್ತಕ್ಕಂಥ ಅನೇಕ ರೀತಿಯ ಒಂದು ಏನು ತಾರತಮ್ಯಗಳನ್ನ ಇಟ್ಕೊಂಡು ಆಲೋಚನೆ ಮಾಡ್ತಾ ಇದ್ದೀವಿ, ಬದುಕ್ತಾ ಇದ್ದೀವಿ, ಅಸಮಾನತೆಯಲ್ಲಿ ಇದ್ದೀವಿ, ಅದೆಲ್ಲವನ್ನು ತೊಡೆದುಹಾಕುವ ನಿಟ್ಟಿನತ್ತ ಇದು ಮುಂದುವರಿಯಲಿ, ಹೊಸ ಬೆಳಕನ್ನು ನಮಗೆಲ್ಲ ಕೊಡಲಿ ಅಂತ ನಾನು ಹೇಳ್ತಾ ಇವತ್ತಿನ ಈ ಸಮಾರಂಭಕ್ಕೆ ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ ಎಲ್ರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಕೊನೆಯ ಘಟ್ಟ, ಕಾರ್ಯಕ್ರಮದ ಸಂಚಾಲಕರಾದ ಶ್ರೀಮತಿ ಗೀತಾ ಮೊಂಟೊಡ್ಕ ಅವರು ವಂದನಾರ್ಪಣೆ ಮಾಡಬೇಕಾಗಿ. ಕ್ಷಮಿಸಿ ಸರ್. ರಂಗಾಯಣದ ನಿರ್ದೇಶಕರು ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾನೆ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ನೆಲೆದಿರುವ ಸಹೋದರರು, ನಿನ್ನೆಯಿಂದ ಎಲ್ಲ ಕಾರ್ಯಕ್ರಮದಲ್ಲೂ ರಂಗಾಯಣದ ನಿರ್ದೇಶಕನಾಗಿರುವ ಕಾರಣಕ್ಕೆ ಅಧ್ಯಕ್ಷತೆಯನ್ನು ಹಾಕಿದ್ದಾರೆ. ಆದರೂ ಒಂದು ವಿಷಯವನ್ನು ಮಾತಾಡಿ ನನ್ನ ಅಧ್ಯಕ್ಷೀಯ ನುಡಿಗಳನ್ನು ಮುಗಿಸ್ತೀನಿ. ಪ್ರತಿಭೆ ಎಲ್ಲ ಕಡೆಯೂ ಇರುತ್ತೆ, ಅದಕ್ಕೆ ಜಾತಿ, ಧರ್ಮ, ಲಿಂಗ ಈ ಥರದ್ದು ಏನೂ ಇರೋದಿಲ್ಲ. ಆದರೆ ಅವಕಾಶ ವಂಚಿತ ಸಮುದಾಯಗಳಿಗೆ ಅಲ್ಲಿರುವ ಪ್ರತಿಭೆಗೆ ಅವಕಾಶ ಸಿಕ್ಕಾಗ ಅದು ಫ್ಲರಿಶ್ ಆಗುತ್ತೆ. ಅದಕ್ಕೆ ಬಹಳ ದೊಡ್ಡ ಉದಾಹರಣೆ ನಮ್ಮ ಡಾಕ್ಟರ್ ಗೀತಾ ಸಿದ್ದಿ. ಅವಳು ಸಿದ್ದಿ ಸಮುದಾಯದ ಹುಡುಗಿ,
ಆದಿವಾಸಿ ಸಮುದಾಯ ಮಂಚಿಕೇರಿಯ ಕಾಡಿನಲ್ಲಿ ಇದ್ದಂಥ ಒಂದು ಕುಟುಂಬ. ನನಗೆ ಅವ್ರ ತಂದೆ ಪರಶುರಾಮ್ ಸಿದ್ದಿ, ಇವ್ರ ಅಕ್ಕ ಗಿರಿಜಾ ಸಿದ್ದಿ, ಇವ್ರ ಅಣ್ಣ ಎಲ್ಲರೂ ನನಗೆ ಪರಿಚಿತರು. ಆ ಹುಡುಗಿ ಕಾಡಿನಲ್ಲಿದ್ದವರು ಈಗ ಸುಮಾರು 40-45 ವರ್ಷಗಳ ಹಿಂದೆ ಮಂಚಿಕೇರಿಯಲ್ಲಿ ಚಿನ್ನುವ ಅಚೀಬೆ ಅವರ ಥಿಂಗ್ಸ್ ಫಾಲ್ ಅಪಾರ್ಟ್ ಅನ್ನುವ ನಾಟಕವನ್ನು ಚಿದಂಬರರಾವ್ ಜಂಬೆ ಅವರು ಒಂದು ಯೋಜನೆಯಲ್ಲಿ ಹೋಗಿ ಮಾಡ್ತಾರೆ. ಆವಾಗ ಈ ಕುಟುಂಬಕ್ಕೆ ರಂಗಭೂಮಿಯ ಸಂಪರ್ಕ ಸಿಗುತ್ತೆ. ರಂಗಭೂಮಿಯ ಸಂಪರ್ಕದಿಂದಾಗಿ ಅವರು ನಿಧಾನವಾಗಿ ಅಕ್ಷರಸ್ಥರಾಗೋಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಹುಡುಗಿ ರಂಗಭೂಮಿಯ ಸಂಪರ್ಕದಿಂದಾಗಿ ನೀನಾಸಂಗೆ ಬಂದು ಅಲ್ಲಿಂದ ಹೊರಗಡೆ ಬಂದು ಮಾಸ್ಟರ್ಸ್ ಡಿಗ್ರಿ ಮಾಡಲು, ಆಮೇಲೆ PhD ಮಾಡಿದ್ಲು. ಈಗ ಯೂನಿವರ್ಸಿಟಿ ಒಳಗಡೆ ಕೆಲಸ ಮಾಡ್ತಾಯಿದ್ದೆ. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಅವಕಾಶಗಳು ಸಿಗದೆ ಹೋದರೆ ಈ ಅವಕಾಶ ವಂಚಿತ ಸಮುದಾಯಗಳು ಬದುಕಟ್ಕೊಳ್ಳೋಕೆ ಅವಕಾಶವೇ ಆಗೋದು. ಹಾಗಾಗಿ ನಾವು ಅವಕಾಶಗಳನ್ನು ಹುಡುಕಿ ಸೃಷ್ಟಿಸಬೇಕಾಗುತ್ತೆ. ಅದರಲ್ಲೂ ತಳ ಸಮುದಾಯಗಳಂತೂ ನಾವು ಏನಂದರೆ ಅದೊಂಥರ ಬೇರೆ ಸಮುದಾಯಗಳಿಗೆ ಒಂದು ಜಾಣ ಮರವು ಆವರಿಸ್ಬಿಟ್ಟಿದೆ. ಅದಕ್ಕೆ ಬಾಬಾ ಸಾಹೇಬರ ಬೆಳಕಲ್ಲಿ ಆ ಜಾಣ ಮರವನ್ನು ಕಿತ್ತೆಸಿಬೇಕಾಗಿದೆ ನಾವು. ಹಾಗಾಗಿ ಆ ಥರದ ಒಂದು ಇವತ್ತಿನ ಕಾರ್ಯಕ್ರಮಕ್ಕೆ ಗೀತಾ ಸಿದ್ದಿ ಬಂದಿದ್ದು ಒಂದು ನಿಜವಾಗಿ ಒಂದು ರೂಪಕ ಥರ ನನಗೆ ಅನ್ನಿಸ್ತಾ ಇದೆ. ಅವಳು ಈ ವೇದಿಕೆ ಮೇಲೆ ಬಂದು ನಿಂತು ಮಾತಾಡಿದ್ದು. ಹಾಗಾಗಿ ಬಾಬಾ ಸಾಹೇಬರ ಬಹುರೂಪಿ ಆಶಯ ಕೂಡ ಈ ನಿಟ್ಟಿನಲ್ಲಿ ಸಾಕಾರ ಆಗ್ತಾ ಇದೆ ಅಂತ ಹೇಳ್ತಾ, ಈ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ, ನಮ್ಮ ಅಧ್ಯಕ್ಷರಾದ ದುರ್ಗಾದಾಸ್ ಅವರು ಮತ್ತು ನಮ್ಮ ADC ಶಿವರಾಜ್ ಅವರು ತುಂಬ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿದ್ದಾರೆ. ನಮ್ಮ ರಂಗ ಸಮಾಜದ ಸದಸ್ಯರಾದ ಶಶಿಧರ್ ಬಾರಿಘಾಟ್ ಅವರು ಎಲ್ಲರೂ ಸೇರಿ ಇದನ್ನು ರೂಪಿಸ್ತಾ ಇದ್ದಾರೆ. ಗೀತಾ ಮೊಂಟಾಡ್ಕ ಅವರು ನನ್ನ ಜವಾಬ್ದಾರಿಯನ್ನು ಹೆಚ್ಚು ಅವ್ರ ಹೆಗಲ ಮೇಲೆ ಹೊತ್ಕೊಂಡು ಈ ಕಾರ್ಯಕ್ರಮ ಒಂದು ಚೂರೂ ನನಗೆ ಸಮಸ್ಯೆ ಆಗದ, ಅಂದರೆ ಏನು ಹೊರೆಯಾಗದ ರೀತಿಯಲ್ಲಿ ನಿಭಾಯಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಗೀತಾ ಮೊಂಟಾಡ್ಕ ಅವರನ್ನು ಮತ್ತು ಎಲ್ಲರನ್ನು ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ರಂಗಾಯಣಕ್ಕೆ 35 ವರ್ಷ, ನಮ್ಮ ಬಹುರೂಪಿಗೆ 25ರ ಹರೆಯ. ಈ ಬಹುರೂಪಿ ಎನ್ನುವ ಕಲ್ಪನೆ ನಮ್ಮ ಅಂದಿನ ನಿರ್ದೇಶಕರಾಗಿದ್ದಂಥ ಪ್ರಸನ್ನ ಸರ್ ಅವರ ಕನಸಿನ ಕೂಸು. ಅಂದಿನಿಂದ ಇಂದಿನವರೆಗೂ ನಾವು ಹಲವಾರು ಶೀರ್ಷಿಕೆಯೆಡೆಗೆ ಈ ಬಹುರೂಪಿಯನ್ನು ಆಚರಿಸ್ತಾ ಬಂದಿದ್ದೀವಿ. ಈ ಬಾರಿಯಂತೂ ಬಹಳ ವಿಶೇಷವಾದ ಶೀರ್ಷಿಕೆ. ಅಂದಿಗೂ ಇಂದಿಗೂ ನಡೆದಂಥ ಎಲ್ಲವನ್ನೂ ನೋಡ್ತಾ ಸಮಾನತೆಯೆಡೆಗೆ ನೋಡುವಂಥ ಶೀರ್ಷಿಕೆಯೆಡೆಗೆ ಈ ವರ್ಷದ ಬಹುರೂಪಿ ನಡೀತಾ ಇದೆ. 25 ವರ್ಷದಲ್ಲಿ ಬಂದಂತಹ ಹೊಸ ನಿರ್ದೇಶಕರುಗಳು, ಆಡಳಿತ ವರ್ಗದವರು, ಮುಖ್ಯವಾಗಿ ಆರಂಭದಲ್ಲಿ ಇದ್ದಂಥ ಅಷ್ಟೋ ಜನ ಹಿರಿಯ ಕಲಾವಿದರು, ಹವ್ಯಾಸಿ ಕಲಾವಿದರು, ಅಷ್ಟು ಪ್ರೇಕ್ಷಕ ವರ್ಗದವರು ಹಾಗೂ ಜಿಲ್ಲಾಡಳಿತ ಅವರನ್ನು ಯಾವತ್ತೂ ನಾವು ನೆನಲೇಬೇಕು. ಜಿಲ್ಲಾಡಳಿತ ನಮಗೆ ಈ ಥರ ಸಹಕಾರವನ್ನು ನೀಡದೇ ಇದ್ದರೆ ಬಹುಶಃ ನಮಗೆ ಇಷ್ಟು ಶಿಸ್ತುಬದ್ಧವಾಗಿ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಬಹಳ ಕಷ್ಟ. ಅದರ ಜೊತೆಯಲ್ಲಿ ಬಂದಂತಹ ಅಲ್ಲಿಂದ ಇಲ್ಲಿವರೆಗಿದ್ದಂಥ ಅಷ್ಟೂ ಸರ್ಕಾರಗಳು ನಮ್ಮ ಬಹುರೂಪಿಗೆ ಸಹಕಾರವನ್ನು ನೀಡಿದೆ. ಅದಕ್ಕಾಗಿ ಈಗ ನಾವು 25ರ ಬೆಳ್ಳಿ ಹಬ್ಬವನ್ನು ನಮ್ಮ ನಿರ್ದೇಶಕರಾದಂಥ ತಿಪಟೂರು ಸತೀಶ್ ಸರ್ ಅವರ ಮುಂದಾಳತ್ವದಲ್ಲಿ ಈ ಬಹುರೂಪಿಯನ್ನು ಆಚರಿಸ್ತಾ ಇದ್ದಾವೆ. ಇದು ಅಂದಿದ್ದಂತಹ ಇಂದಿದ್ದಂತಹ ಎಲ್ಲ ನಮ್ಮ ಹಿರಿಯರಿಗೆ, ನಮ್ಮ ಮೈಸೂರಿಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಹೆಮ್ಮೆಯ ವಿಷಯ. ಮೊದಲಿಗೆ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡಿದಂತಹ ಡಾಕ್ಟರ್ ದುರ್ಗಾದಾಸ್ ಸರ್ ಅವರು, ಅಧ್ಯಕ್ಷರು, ಕರ್ನಾಟಕ ಬಯಲಾಟ ಅಕಾಡೆಮಿ ಬಾಗಲಕೋಟೆ, ಇವರಿಗೆ ನಿಮ್ಮೆಲ್ಲರ ಪರವಾಗಿ ಗೌರವದ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಡಾಕ್ಟರ್ P. ಶಿವರಾಜ್ ಸರ್, ಕರ್ನಾಟಕ ಸೇವೆಯಲ್ಲಿರುವಂಥವರು, ಅಪಾರ ಜಿಲ್ಲಾಧಿಕಾರಿಗಳು, ಮೈಸೂರು ಜಿಲ್ಲೆ. ಸರ್, ನಿಮಗೆ ನಮ್ಮೆಲ್ಲರ ಪರವಾಗಿ ಗೌರವದ ನಮನಗಳು ಸರ್. ಹಾಗೂ ಡಾಕ್ಟರ್ ಗೀತಾ ಸಿದ್ದಿ,
ನಮ್ಮ ನಿರ್ದೇಶಕರು ಹೇಳಿದ ಹಾಗೆ 25ರ ಜನಪದ ಉತ್ಸವದಲ್ಲಿ ಬಹುಶಃ ನಾನು ಪ್ರತಿ ವರ್ಷ ಜಾನಪದ ಉತ್ಸವದ ಸಂಚಾಲಕಿಯಾಗಿ ಕೆಲಸ ಮಾಡಿದಂಥ ಅನುಭವ ಇದ್ದವಳು. ಆದ್ರಿಂದ ಅಷ್ಟು ಜಾನಪದಗಳು ಹೇಗಿದ್ದಾವೆ, ಯಾವ್ಯಾವ ಕಲೆಗಳು ಬರ್ತಿದ್ವು, ಹೊರಗಿಂದ ಎಷ್ಟು ಬರ್ತಿದ್ವು. ಅದರಲ್ಲಿ ಈ ಗೀತಾ ಸಿದ್ಧಿಯವರು ಅವರ ಅಕ್ಕ, ಅವರ ಅಣ್ಣ ಪರಶುರಾಮ್ ಸಿದ್ಧಿ ಅವರ ಜೊತೆ ಬಂದು ಇದೇ ವೇದಿಕೆಯಲ್ಲಿ ಸಿದ್ಧಿ ಕುಣಿತವನ್ನ ಮಾಡಿದವರು. ಅವರೇ ಇವತ್ತು ವೇದಿಕೆಯಲ್ಲಿ ಬಂದು ಅತಿಥಿಯಾಗಿ ಮಾತಾಡೋದು ನಿಜವಾಗ್ಲೂ ನಮ್ಮ ರಂಗಾಯಣಕ್ಕೆ ಇದು ದೊಡ್ಡ ಶೋಭೆ ತರುವಂತ ವಿಷಯ ಅಂತ ಹೇಳಕ್ಕೆ ಬಹಳ ಸಂತೋಷ ಅನಿಸ್ತಾ ಇದೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಗೌರವದ ನಮನಗಳು. ನಮ್ಮ ಹಿರಿಯ ರಂಗಕರ್ಮಿಗಳು ಹಾಗೂ ರಂಗ ಸಮಾಜದ ಸದಸ್ಯರಾಗಿದ್ದಂಥ ಶ್ರೀಯುತ ಶಶಿಧರ ಬಾರಿಗಡ್ ಸರ್ ಅವರು ಅಂದಿನಿಂದ ಇಲ್ಲಿಯವರೆಗೂ ನಮ್ಮೆಲ್ಲ ಆಗು ಹೋಗುಗಳು, ಬೇಕು ಬೇಡಗಳು, ನಮ್ಮ ಕೋಪಗಳು, ತಾಪಗಳು, ನಮ್ಮ ನಾಟಕಗಳು ಪ್ರತಿಯೊಂದನ್ನು ನೋಡಿ ನಮ್ಮನ್ನು ಎಚ್ಚರಿಸಿ ಇಂದಿಗೆ ರಂಗ ಸಮಾಜದ ಸದಸ್ಯರಾಗಿ ನಮ್ಮ ಜೊತೆಗೆ ಇದ್ದು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಸರ್, ನಿಮಗೂ ನಮ್ಮೆಲ್ಲರ ಪರವಾಗಿ ಗೌರವದ ನಮನಗಳು. ಸರ್, ನಮ್ಮ ಅಧ್ಯಕ್ಷತೆಯನ್ನ ವಹಿಸಿದಂತ ತಿಪಟೂರ್ ಸರ್ ಯಾವತ್ತೂ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಅಂತೀವಿ. ಅದೇ ರೀತಿ ತಿಪಟೂರ್ ಸರ್ ಅವರು ಬಂಗಾರ, ಮಾತು ಕಡಿಮೆ, ಕೆಲಸ ಮಾಡಿ ತೋರಿಸ್ತಾ ಇದ್ದಾರೆ. ಅದೇ ತರ ಇವತ್ತು ಈ ನಮ್ಮ ಜಾನಪದ ಉತ್ಸವ ಕಾರ್ಯಕ್ರಮ ನಡೆದಿದೆ. ಎಲ್ಲವರನ್ನ ಸೇರಿಸಿ ಎಲ್ಲವರನ್ನೊಳಗೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸರ್, ನಿಮಗೆ ನಮ್ಮೆಲ್ಲರ ಪರವಾಗಿ ಗೌರವದ ನಮನಗಳು. ಸರ್, ನಮ್ಮ ಜೊತೆಗೆ ಇರುವಂತಹ ಮಲ್ಲಿಕಾರ್ಜುನ್ ಸರ್ ಇದ್ದಾರೆ, ಜಂಟಿ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು, ಹಾಗೂ ನಮ್ಮ MD ಸುದರ್ಶನ್ ಸರ್ ಇದ್ದಾರೆ, ಉಪನಿರ್ದೇಶಕರು ರಂಗಾಯಣ. ಅವರಿಬ್ಬರು ಇಲ್ಲದೆ ಹೋದ್ರೆ ನಮಗೆ ಮತ್ತು ಯಾವ ಕೆಲಸವನ್ನು ಮಾಡೋಕ್ಕೆ ಅಸಾಧ್ಯ. ಕಾರಣ ಅಷ್ಟೇ, ಆಡಳಿತಾತ್ಮಕವಾಗಿ ಹೇಗೆ ನಡಿಬೇಕು, ಹೇಗೆ ಮಾಡಬೇಕು ಅನ್ನುವ ರೀತಿಯನ್ನು ನಮಗೆ ಸರಿಯಾದ ರೀತಿಯಲ್ಲಿ ವಿವರಿಸಿ ನಮ್ಮನ್ನು ಮುಂದಾಳದಲ್ಲಿ ನಡೆಸಿಕೊಡುವವರು ಅವರಿಬ್ಬರೇ. ಜಂಟಿ ನಿರ್ದೇಶಕರಾಗಿ ಮಲ್ಲಿಕಾರ್ಜುನ್ ಸರ್ ಇದ್ದಾರೆ, ಈಗ ಜೊತೆಗೆ ಸುದರ್ಶನ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ನಿಮ್ಮೆಬ್ಬರ ಮುಂದಾಳುತನದಲ್ಲಿ ನಮ್ಮ ಬಹುರೂಪಿ ಅಂದಿನಿಂದ ಇಂದುವರೆಗೆ ನೀವು ಮೊದಲಿಂದ ನೋಡ್ತಾ ಬಂದವರು. ಸುದರ್ಶನ್ ಸರ್ ಇವಾಗೊಂದು 7-8 ವರ್ಷದಿಂದ ನಮ್ಮನ್ನು ನೋಡ್ತಾ ಇದ್ದಾರೆ. ಅವರಿಗಿಬ್ಬರಿಗೂ ಸಮೇತ ಗೌರವಪೂರ್ವವಾದ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸರ್, ಇನ್ನು ನಮ್ಮ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣವೇ ನೀವು ಬಂದಂತ ಪ್ರೇಕ್ಷಕ ಪ್ರಭುಗಳು. ನೀವು ಇಲ್ಲದೇ ಇರ್ತಿದ್ರೆ ಖಂಡಿತವಾಗ್ಲೂ ನಮ್ಮ ಈ ರಂಗಾಯಣ ಇರ್ತಿರ್ಲಿಲ್ಲ. ನಮ್ಮ ಅಂಕುಡೊಂಕುಗಳನ್ನ ತಿದ್ದಿ, ನಮ್ಮನ್ನು ತಿದ್ದಿ ಉತ್ತಮವಾದ ನಾಟಕಗಳು ಆಗ್ಬೇಕು ಅಂತ ನೀವುಗಳು ಕೇಳಿಸ್ಕೊಂಡು ನೀವುಗಳು ಬಂದು ಪ್ರೋತ್ಸಾಹಿಸಿದಕ್ಕೆ ಇಲ್ಲೊಂದಷ್ಟು ಕಲಾವಿದರು ಬೆಳೀತಾ ಇದ್ದಾರೆ, ಅಷ್ಟು ಕಲಾವಿದರು ಹೊರಗೆ ಹೋಗ್ತಾ ಇದ್ದಾರೆ. ನಾವು ಜೊತೆಗಿದ್ದಂಥ ಆರಂಭದಿಂದ ಇಲ್ಲರಿಗಿದ್ದಂತಹ 25 ಜನ ಹಿರಿಯ ಕಲಾವಿದರುಗಳಿಗೆ ಸಮೇತ ಎಲ್ಲವರ ಪರವಾಗಿ ಹಾಗೂ ನಿಮ್ಮ ರಂಗ ಸಮಾಜವಾಗಲಿ, ನಮ್ಮ ಆಡಳಿತವಾಗಲಿ, ರಂಗಾಯಣದ ಪರವಾಗಿ ನಿಮ್ಮೆಲ್ಲ ಪ್ರೇಕ್ಷಕ ಪ್ರಭುಗಳಿಗೆ ಗೌರವದ ನಮನಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ನಮ್ಮ ಮಾಧ್ಯಮ ಮಿತ್ರರು, ನಮ್ಮ ಪೊಲೀಸ್ ಸಿಬ್ಬಂದಿಯವರು ಹಾಗೂ ಇದರ ಜೊತೆಗೆ ಆಡಳಿತ, ನಮ್ಮ ರಂಗಾಯಣದ ಆಡಳಿತ ವರ್ಗ, ನಮ್ಮ ಸ್ವೀಪರ್ ಅವರಿಂದ ಹಿಡಿದು ಆಫೀಸಲ್ಲಿ ಕೆಲಸ ಮಾಡುವವರಿಂದ ಹಿಡಿದು, ಯಾಕಂದರೆ ನಾವು ವೇದಿಕೆಯಲ್ಲಿ ಕೂತು ಮಾತಾಡ್ತೀವಿ, ಕೆಲಸ ಮಾಡಿ ಅಂತ ಹೇಳ್ತೀವಿ, ಅಲ್ಲಿ ಕಸ ಗುಡಿಸುವರಿಂದ ಹಿಡಿದು ವಾಚ್ಮನ್ ಕೆಲಸ ಮಾಡುವರಿಂದ ಹಿಡಿದು ಕಾಯುವರಿಂದ ಪ್ರತಿಯೊಬ್ಬರೂ ಸಮೇತ ಈ ರಂಗಾಯಣದ ಬೆಳ್ಳಿ ಹಬ್ಬಕ್ಕೆ ಕಾರಣಕರ್ತರು. ಅಂದು ಇದ್ದವರು, ಇಂದು ಇದ್ದವರು, ಮುಂದೆ ಇದ್ದವರು. ಅದರ ಜೊತೆಗೆ ನಮ್ಮ ರಂಗ ಶಿಕ್ಷಣದ ಮಕ್ಕಳು, ಆ ರಂಗ ಶಿಕ್ಷಣದ ಮಕ್ಕಳು ಸಮೇತ ಗೊತ್ತಿಲ್ಲದಿದ್ರು ಕಲಿತುಕೊಂಡು ಪ್ರತಿ ಒಂದು ವಿಭಾಗದಲ್ಲೂ ಅವರು ಕೆಲಸ ಮಾಡ್ತಾ ಇದ್ದಾರೆ. ರೆಪರ್ಟರಿ ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ. ಅವರುಗಳಿಗೆ ಸಮೇತ ವಿಶೇಷವಾಗಿ ಯಾವತ್ತೂ ನಾನು ಹೇಳಕ್ ಹೋಗೋದು, ನಮ್ಮ ಹವ್ಯಾಸಿ ಕಲಾತಂಡದವರಿಗೆಲ್ಲರಿಗೂ ಸಮೇತ ಪ್ರತಿಯೊಬ್ಬರಿಗೂ ಸಮೇತ ಗೌರವದ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.